ಕಾಂಗ್ರೆಸ್ನವ್ರು ಹೇಳ್ತಾರೆ BJP ಗುಲಾಮ ಅಂತ, BJP ಹೇಳ್ತಾರೆ ಕಾಂಗ್ರೆಸ್ ಗುಲಾಮ ಅಂತ. ಆದರೆ ಇಬ್ರು ಗುಲಾಮ್ರೆ. ನರೇಂದ್ರ ಮೋದಿ ಹೇಳಿದ್ರು ಹೌದು ಬಾಸ್, ಸಿದ್ದರಾಮಯ್ಯ ಹೇಳಿದ್ರು ಹೌದು ಬಾಸ್, ರಾಹುಲ್ ಗಾಂಧಿ ಹೇಳಿದ್ರು ಹೌದು ಬಾಸ್. ಈ ತರ ಫ್ರೀ ಕೊಡ್ತಾ ಜನಗಳನ್ನ ಮರಳು ಮಾಡಿ ಇವ್ರು ಓಟ್ ತಾಣ್ಬೇಕಂತಿದ್ದಾರೆ. ಇದರಲ್ಲಿ ಯಾರೂ ಸಾಚ ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿ BJP ಹೇಳ್ತಾರೆ ಫ್ರೀ ಬೀಸ್ ಕೊಟ್ಟು ಗೆದ್ರಿ, ಫ್ರೀ ಬೀಸ್ ಕೊಟ್ಟರು ಗೆದ್ರಿ ಅಂತ. ಇವ್ರು ಮಹಾರಾಷ್ಟ್ರದಲ್ಲಿ ಅದೇ ಮಾಡಿದ್ದಾರೆ. ಈ ಕಿತ್ತೋಗಿರೋ ಪ್ರಾಡಕ್ಟ್ನ ಜಾಸ್ತಿ ರೇಟಿಗೆ ಸೆಲ್ ಮಾಡ್ಬೇಕಂದ್ರೆ ಯಾರು ತಗೊಳಲ್ಲ. ಅದಕ್ಕೆ ನಿಮಗೆ ಏನ್ ಮಾಡ್ತಾರೆ, ಪ್ರಾಡಕ್ಟ್ ಸೆಲ್ ಮಾಡು ಅಂತ ಹೇಳಲ್ಲ, ನಿಮಗೆ ಡ್ರೀಮ್ ಸೆಲ್ ಮಾಡ್ತಾರೆ. ನೀನು ಹಂಗಿರ್ಬೋದು, ಹಿಂಗಿರ್ಬೋದು, ಹಂಗಾಗ್ಬೋದು, ಹಿಂಗಾಗ್ಬೋದು, ಇನ್ನಿಬ್ರು ಜಾಯಿನ್ ಮಾಡು, ನೀವು ನಿಮ್ಮ ಫ್ರೆಂಡ್ಗಿನ್ನ 3 ಪಟ್ಟು ಉದ್ಧಾರ ಆಗಿದ್ದೀರಾ. ಇವಾಗ ಹೇಳಿ ನೀವು ಆ 15% ರಿಟರ್ನ್ ಸಿಕ್ಕರೂ ಕೂಡ ದಟ್ ಈಸ್ ಅ ಬೆಟರ್ ದ್ಯಾನ್ ಎನಿಥಿಂಗ್. ಇದು ಬಿಟ್ಟು ಬೇರೆ ಆಪ್ಷನ್ ಏನಿದೆ ನಿಮಗೆ? ಬೇರೆ ಆಪ್ಷನ್ ಏನಾದರೂ ಇದ್ರೆ ಅದಕ್ಕಿಂತ ಜಾಸ್ತಿ ರಿಟರ್ನ್ ಸಿಗೋ ಜಾಗ ಇದ್ರೆ ತಗೊಂಡೋಗಿ ಇನ್ವೆಸ್ಟ್ ಮಾಡಿ. ನೀವು ರೀಸೆಂಟ್ಲಿ ನ್ಯೂಸ್ ನೋಡಿರ್ಬೋದು, ಡೆಲ್ಲಿ ಗೌರ್ಮೆಂಟು ಸುಮಾರು 10,000 ಕೋಟಿ ಲೋನ್ನ ಸೆಂಟ್ರಲ್ ಗೌರ್ಮೆಂಟಿಂದ ಕೇಳ್ತಾ ಇದೆ. ಯಾಕಂದರೆ ಈಗ ರೀಸೆಂಟ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ ಡೆಲ್ಲಿನಲ್ಲಿ, ಅದಕ್ಕೋಸ್ಕರ. ಆ 10,000 ಕ್ರೋರ್ಸ್ನ ತಗೊಂಡು ಏನು ಮಾಡ್ತಾರೆ ಅಂದರೆ, ನಿಮಗೆ ಗೊತ್ತಿದೆ ಏನಕ್ಕೆ ಅಂತ. ಏನಕ್ಕಂದರೆ ಫ್ರೀ ಬೀಸ್ ಕೊಡೋಕ್ಕೆ, ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ಬಸ್ಸು, ಪ್ರತಿ ತಿಂಗಳು ಹೆಣ್ಮಕ್ಳು ಅಕೌಂಟ್ಗೆ ತಿಂಗಳ 1,000 ರೂಪಾಯಿ ಹಾಕ್ತಾರೆ. ಮತ್ತು ವಯಸ್ಸಾದವ್ರಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗೋಕ್ಕೆ ಅವ್ರಿಗೆ ದುಡ್ಡು ಕೊಡ್ತಾರೆ. ಇದೆಲ್ಲನೂ ಮಾಡೋಕ್ಕೆ ಇವ್ರಿಗೆ ಲೋನ್ ಬೇಕಾಗಿದೆ. ಎಲ್ಲನೂ ಇವನ್ ಏನರಿಂದ ಮಾಡಬೇಕಂದ್ರೆ ರೆವಿನ್ಯೂಯಿಂದ ಮಾಡಬೇಕು, ಬರೋ ಲಾಭದಿಂದ ಮಾಡಬೇಕು, ಟ್ಯಾಕ್ಸ್ ಕಲೆಕ್ಷನಿಂದ ಮಾಡಬೇಕು. ಇವರು ಲೋನ್ ತಗೊಂಡು ಇದನ್ನು ಮಾಡಬೇಕಂತಿದ್ದಾರೆ. ಯಾಕಂದರೆ ಈಗ ರೀಸೆಂಟ್ಲಿ ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನ್ ಗೆಲ್ಲಕ್ಕೆ ಒಂದು ಸ್ಟ್ರಾಟಜಿ ಏನಾಗ್ಬಿಟ್ಟಿದೆ ಅಂದರೆ, ಈ ಫ್ರೀ ಬೀಸ್ ಅನ್ನೋದು ನಮ್ಮ ದೇಶನ ನುಂಗುತ್ತಾ ಇದೆ. ಬಟ್ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಕಾಂಗ್ರೆಸ್ ಒಂದೇ ಅಲ್ಲ, ಕಾಂಗ್ರೆಸ್ಸು, BJP, ಆಪು ಇವರೆಲ್ಲರೂ ಸೇರ್ಕೊಂಡು ನಮಗೆ ಆಪ್ ಇಟ್ಟಿದ್ದಾರೆ. ನಮಗೆ ಮಾತ್ರ ಗೊತ್ತಾಗ್ತಾ ಇಲ್ಲ. ನಾವು ಜನಗಳು ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ರೀಸೆಂಟ್ಲಿ ಮಹಾರಾಷ್ಟ್ರದಲ್ಲಿ BJP ಎಲೆಕ್ಷನ್ನ ವಿನ್ ಮಾಡುತ್ತೆ. NDA ಇವ್ರದ್ದು ಮಿತ್ರ ಪಕ್ಷಗಳೆಲ್ಲ ಸೇರ್ಕೊಂಡು ಎಲೆಕ್ಷನ್ನ ವಿನ್ ಮಾಡ್ತವೆ. ಯಾಕಂದ್ರೆ ಅಲ್ಲಿ ಕೂಡ ಇವರು ಫ್ರೀ ಬೀಸ್ ಇಂದಾನೆ ಗೆದ್ದಿರೋದು. ಅಲ್ಲಿ ಒಂದು ಸ್ಕೀಮ್ ನ ತಗೊಂಡ್ಬರ್ತಾರೆ, ಲಾಡ್ಕಿ ಬೆಹನ್ ಅಂತ. ಈ ಸ್ಕೀಮ್ ಇಂದ ಪ್ರತಿ ಒಬ್ಬ ಹೆಣ್ಮಕ್ಳು ಅಕೌಂಟ್ಗೆ 1,500 ರೂಪಾಯಿ ಹಾಕ್ತೀವಿ ಅಂತ. ಆಲ್ರೆಡಿ ಅವರು 3 ತಿಂಗಳ ಮುಂಚೆನೆ ಹಾಕ್ಬಿಟ್ರೆ, ಯಾಕಂದ್ರೆ ಅವ್ರದ್ದೇ ಗೌರ್ಮೆಂಟ್ ಇತ್ತಲ್ಲ, ಅಲ್ಲಿ 3 ತಿಂಗಳ ಮುಂಚೆನೆ ಹಾಕಿ ಇದೇ ರೀತಿ ನಾವು ಮುಂದೇನು ಹಾಕೊಂಡ್ ಬರ್ತೀವಿ ಅಂತ ಹೇಳಿ ಎಲೆಕ್ಷನ್ ಗೆದ್ದಿದ್ದಾರೆ. ಈಗ ಅದನ್ನ 2,100 ರೂಪಾಯಿ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ನೀವೇ ಯೋಚನೆ ಮಾಡಿ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ. ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ, ತಿಂಗಳ 2,000 ರೂಪಾಯಿ ಎಲ್ಲರ ಅಕೌಂಟ್ಗೆ. ಅದು ಬಡವ್ರ ಅಕೌಂಟ್ಗಲ್ಲ, ಎಲ್ಲರ ಅಕೌಂಟ್ಗೆ. ಅದೇ ರೀತಿ ಬಸ್ಸು ಫ್ರೀ ಎಲ್ಲರಿಗೂ, ಬಡವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ. ದುಡ್ಡಿದ್ರು ಕೂಡ ನಿನಗೆ ಫ್ರೀ, ಆಧಾರ್ ಕಾರ್ಡ್ ಇದ್ರೆ ಸಾಕು. ಅದೇ ರೀತಿ ಫ್ರೀ ಎಲೆಕ್ಟ್ರಿಸಿಟಿ ಯಾರಿಗೆ? ಎಲ್ಲರಿಗೂ. ಈ ತರ ಫ್ರೀ ಕೊಡ್ತಾ ಜನಗಳನ್ನ ಮರಳು ಮಾಡಿ ಇವ್ರು ಓಟ್ ತಾಣ್ಬೇಕಂತಿದ್ದಾರೆ. ಇದರಲ್ಲಿ ಯಾರೂ ಸಾಚ ಅಲ್ಲ. BJPನೂ ಸಾಚ ಅಲ್ಲ, ಕಾಂಗ್ರೆಸ್ಸು ಸಾಚ ಅಲ್ಲ, ಆಪು ಸಾಚ ಅಲ್ಲ, ಯಾರೂ ಸಾಚ ಅಲ್ಲ. ಯಾಕಂದರೆ ಎಂಡ್ ಆಫ್ ದ ಡೇ ಅವ್ರಿಗೆ ಎಲೆಕ್ಷನ್ನ ವಿನ್ ಆಗಬೇಕಷ್ಟೇ. ಇಲ್ಲಿ BJP, ಕಾಂಗ್ರೆಸ್ ಅಂತ ನಾವು ಕಿತ್ತಾಡ್ಕೊಂಡು ಸಾಯ್ಬೇಕು. ಬಟ್ ಇವರೆಲ್ಲರೂ ಒಂದೇನೆ. ಒಟ್ಟಿನಲ್ಲಿ ಇಲ್ಲಿ ಕರ್ನಾಟಕದಲ್ಲಿ BJP ಹೇಳ್ತಾರೆ ಫ್ರೀ ಬೀಸ್ ಕೊಟ್ಟು ಗೆದ್ರಿ, ಫ್ರೀ ಬೀಸ್ ಕೊಟ್ಟರು ಗೆದ್ರಿ ಅಂತ. ಇವ್ರು ಮಹಾರಾಷ್ಟ್ರದಲ್ಲಿ ಅದೇ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ನೆಕ್ಸ್ಟ್ ಏನಾದರೂ ಎಲೆಕ್ಷನ್ ಬಂದರೆ ಗ್ಯಾರಂಟಿ BJP ಕೂಡ ಇದೇ ರೀತಿ ಮ್ಯಾನಿಫೆಸ್ಟೇಷನ್ ಅಂತ ತರುತ್ತೆ. ಬಿಕಾಸ್ ಎಲೆಕ್ಷನ್ ಗೆಲ್ಲಬೇಕಂದ್ರೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅವ್ರೇನು ಅವ್ರ ಪ್ಯಾಕೆಟಿಂದ ಕೊಡಲ್ಲಲ್ಲ. ಈಗ ನನ್ನಿಂದ ಕೊಡಬೇಕಾಗಿದ್ರೆ ನಾನು ಯೋಚನೆ ಮಾಡ್ತಿದ್ದೆ, ಹೆಂಗೆ ಕೊಡೋಣ, ಎಲ್ಲಿಂದ ತರೋಣ ಇಷ್ಟೊಂದು ದುಡ್ಡನ್ನ, ಎಲ್ಲಿಂದ ಇದು ಮಾಡೋಣ ಅಂತ. ಇವ್ರು ಯಾರು ಪಾಕೆಟಿಂದ ಕೊಡಲ್ಲ, ನಮ್ಮ ದುಡ್ಡೇ ನಮಗೆ ತೆಗೆದು ಕೊಡ್ತಿದ್ದಾರೆ. ಅದಕ್ಕೆ ಅವ್ರು ಯಾಕೆ ಯೋಚನೆ ಮಾಡ್ತಾರೆ? ಬಿಡು, ಗೆದ್ರಾಯ್ತು, ಅಧಿಕಾರ ಒಂದಿದ್ರೆ ಏನು ಬೇಕಿರೋ ಮಾಡ್ಬೋದು, ದೇಶದ ಕತೆ ಕಟ್ಕೊಂಡು ನಮ್ಗೆ ಏನು ಅಂತ. ನೀವೇ ಯೋಚನೆ ಮಾಡಿ. ಈ ಥರ ಮಾಡ್ಕೊಂಡು ಹೋದರೆ ನಮ್ಮ ದೇಶ ಯಾವ ಸ್ಥಿತಿಗೆ ಹೋಗುತ್ತೆ? ಜನಗಳು ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತಾ? ಜನಗಳ ಕೈಲಿ ಈ ಥರ ದುಡ್ಡು ಕೊಡ್ತಾ ಹೋದರೆ, ಎಲ್ಲನೂ ಫ್ರೀ ಕೊಡ್ತಾ ಹೋದರೆ ಜನ ಏನು ಮಾಡ್ತಾರೆ? ಕಷ್ಟ ಬೀಳೋದೇ ಇಲ್ಲ, ಈಸಿ ಆಗಿಬಿಡುತ್ತೆ ಲೈಫು. ಬಿಕಾಸ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ನಾಳೆ ಗೌರ್ಮೆಂಟ್ ನಾನು ನೋಡ್ಕೊಳುತ್ತೆ ಅಂತ ಜನಗಳದ್ದು ಥಿಂಕಿಂಗ್ ಕಮ್ಮಿ ಆಗಿಬಿಡುತ್ತೆ. ಜನಗಳು ಥಿಂಕ್ ಮಾಡೋದೇ ಕಮ್ಮಿ ಮಾಡಿಬಿಡ್ತಾರೆ. ಯಾಕಂದರೆ ಹೊಟ್ಟೆ ಹಸಿವಿದ್ರೆ ಅಲ್ಲ ಜಾಸ್ತಿ ತಲೆ ಓಡೋದು. ನಮ್ಮದು ಎವಲ್ಯೂಷನ್ನ ನೋಡಿ. ನಾವು ಮುಂಚೆ ಕಾಡಲ್ಲಿದ್ವಲ್ಲ, ಕಾಡಲ್ಲಿದ್ದಾಗ ನಾವು ಯಾಕೆ ಇಷ್ಟೊಂದು ಡೆವಲಪ್ ಆದ್ವಿ ಅಂದರೆ ನಮಗೆ ಹೊಟ್ಟೆ ಹಸಿವನ್ನ ಈಡೇರಿಸ್ಕೊಳಕ್ಕೆ. ಫಸ್ಟ್ ಏನು ಮಾಡಿದ್ವಿ? ಬೆಂಕಿನ ಕಂಡಿಡಿದ್ವಿ. ಆಮೇಲೆ ಏನು ಮಾಡಿದ್ವಿ? ವೀಲ್ನ ಕಂಡಿಡಿದ್ವಿ. ಆಮೇಲೆ ಏನು ಮಾಡಿದ್ವಿ? ಇದೇ ರೀತಿ ಡೆವಲಪ್ ಆಗ್ತಾ ಬಂದ್ವಿ. ಇದರಿಂದಾನೇ ನಾವು ಇವತ್ತು ಕುತ್ಕೊಂಡು ಯೂಟ್ಯೂಬಲ್ಲಿ ಕೂಡ ಒಂದು ವಿಡಿಯೋ ಮಾಡಿ ನಿಮ್ಮಿಂದ ಎಲ್ಲೋ ಕುಂತಿರೋ ನಿಮ್ಮಿಂದ ಒಂದು ವಿಡಿಯೋನ ನನ್ನ ಥಾಟ್ನ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದರೆ ಇದು ಕಾರಣ ಆಗಿರೋದು ಎವಲ್ಯೂಷನಿಂದ. ಮನುಷ್ಯ ಯಾವಾಗಲೂ ಎವಲ್ಯೂಷನ್ ಹಿಂದೆ ಓಡಬೇಕು. ನಾವು ಓಡಲಿಲ್ಲದ್ರೆ ಬೇರೆ ಓಡ್ಬಿಡ್ತಾರೆ. ಯಾರು ಓಡ್ತಾರೆ? ಅಮೆರಿಕಾದವ್ರು ಓಡ್ತಾರೆ, ಚೈನಾದವ್ರು ಓಡ್ತಾರೆ, ಜಪಾನ್ನವ್ರು ಓಡ್ತಾರೆ. ನಾವು ಹಿಂದೆ ಉಳಿತಾ ಹೋಗ್ತೀವಿ. ಕೊನೆಗೆ ನಾವು ಬೈಕಣದೇ ರಾಜಕಾರಣಿಗಳನ್ನ. ಆದರೂ ಓಟ್ ಹಾಕೋದು ಇವ್ರಿಗೆ. ನಮ್ಗೆ ಆಪ್ಷನ್ ಏನಿದೆ? ಬರೋರೆಲ್ಲ ಇವರೇ ಇದ್ದರೆ ನಮ್ಗೆ ಆಪ್ಷನ್ ಏನಿದೆ?
ನೀವೇ ಯೋಚನೆ ಮಾಡಿ, ಇವ್ರು ಇರೋ ಬರೋ ರೆವಿನ್ಯೂನೆಲ್ಲಾನು ಇಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದಾರೆ. ರೆವಿನ್ಯೂ ಮನೆ ಹಾಳಾಗೋಗ್ಲಿ, ಸಾಲ ಮಾಡಿ ಕೊಡೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ನಿಮಗೆ ರೋಡು, ಬ್ರಿಡ್ಜು, ಸ್ಕೂಲು, ಕಾಲೇಜು, ಹೆಲ್ತ್ ಕೇರು ಇವೆಲ್ಲನೂ ಯಾರು ಪ್ರೊವೈಡ್ ಮಾಡ್ತಾರೆ? ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಇವಷ್ಟೇ, ಬೇರೆ ಏನೂ ಬೇಕಾಗಿಲ್ಲ. ಬೇರೆನ ನಮ್ಮ ಕೈಲಿ ನಾವು ದುಡ್ಕೊಂಡು ತಿನ್ನಂಗೆ ಗೌರ್ಮೆಂಟ್ ಮಾಡಬೇಕು, ನಮಗೆ ಆಪರ್ಚುನಿಟಿನ ಕೊಡಬೇಕು, ಜಾಬ್ನ ಕ್ರಿಯೇಷನ್ ಮಾಡಬೇಕು. ಜಾಬ್ ಕ್ರಿಯೇಷನ್ ಮಾಡಬೇಕಂದ್ರೆ ದೇಶ ಬೆಳಿಬೇಕು, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು. ಅವಾಗ ಏನಾಗುತ್ತೆ, ಬೇರೆ ದೇಶದ ಕಂಪ್ನಿಗಳು ನಮ್ಮ ಇಂಡಿಯಾಗೆ ಬರ್ತವೆ, ಬಿಸ್ನೆಸ್ ಮಾಡೋಕ್ಕೆ ಬರ್ತವೆ, ನಮ್ಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ. ಅದರಿಂದ ನಾವೇನು ಮಾಡ್ತೀವಿ, ನಾವು ಒಂದು ಒಳ್ಳೆ ಪ್ರಾಡಕ್ಟ್ನ ತಯಾರು ಮಾಡಿ ಬೇರೆ ದೇಶಗಳಿಗೆ ಸೆಲ್ ಮಾಡ್ತೀವಿ. ಸೆಲ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಶಕ್ಕೆ ದುಡ್ಡು ಬರುತ್ತೆ. ಈ ದುಡ್ಡನ್ನ ನಾವು ಮತ್ತೆ ಎಂಪ್ಲಾಯ್ಗಳ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡಿ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತೀವಿ. ಇದೇ ರೀತಿ ಚೈನಾ ಮಾಡ್ತಾ ಇರೋದು, ವಿಯೆಟ್ನಾಂ ಮಾಡ್ತಾ ಇರೋದು, ಥೈಲ್ಯಾಂಡ್ ಮಾಡ್ತಾ ಇರೋದು, ಜಪಾನ್ ಮಾಡ್ತಾ ಇರೋದು, ಜರ್ಮನ್ ಮಾಡ್ತಾ ಇರೋದು. ನಾವು ಅದೇ ಮಾಡ್ತಾ ಇರೋದು. ಆದರೆ ಫ್ಯೂಚರಲ್ಲಿ ಬರೋ ದುಡ್ಡನ್ನ ಇವ್ರು ಈ ಕಡೆ ಸ್ಪೆಂಡ್ ಮಾಡ್ತಾ ಹೋದ್ರೆ ಗ್ರೋತ್ ಎಲ್ಲಿಂದ ಬರುತ್ತೆ? ಗೌರ್ಮೆಂಟ್ ಯಾವಾಗ್ಲೂ ದುಡ್ಡನ್ನ ಖರ್ಚು ಮಾಡಿದ್ರೆ ಈ ದುಡ್ಡಿಂದ ನಾನು ಮುಂದೆ ದುಡಿಬೋದಾ ಅಂತ ಯೋಚನೆ ಮಾಡಬೇಕು. ಈ ದುಡ್ಡು ಮುಂದೆ ಮಲ್ಟಿಪ್ಲೈ ಆಗಬೇಕು. ಒಂದು ರಿಪೋರ್ಟೇ ಇದೆ, ನೀವು ಎವ್ರಿ ₹1 ನೀವು ಸ್ಪೆಂಡ್ ಮಾಡೋದ್ರಿಂದ ಇದು GDPಗೆ ₹5 ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಅಂದರೆ ನೀವೇನಾದರೂ ರೋಡ್ಗೆ ಅಥವಾ ಬ್ರಿಡ್ಜಿಗೆ ಅಥವಾ ಏನಾದರೂ ಇನ್ಫ್ರಾಗೆ ನೀವು ಏರ್ಪೋರ್ಟ್ ಕಟ್ಟೋದಿರಲಿ, ಒಳ್ಳೆ ಬಸ್ ಸ್ಟ್ಯಾಂಡ್ಗಳು ಕಟ್ಟೋದಿರಲಿ, ರೈಲ್ವೆ ಸ್ಟೇಷನ್ ಕಟ್ಟೋದಿರಲಿ, ಈ ಥರ ನೀವು ದುಡ್ಡು ಹಾಕಿದ್ರೆ ಇದು GDPಗೆ ನೀವು ಜಸ್ಟ್ ₹1 ಖರ್ಚು ಮಾಡಿದ್ರೆ ಇದು GDPಗೆ ₹5 ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದು ವಾಪಸ್ಸು ಗೌರ್ಮೆಂಟ್ಗೆ ರೆವಿನ್ಯೂ ಆಗಿ ಬರುತ್ತೆ. ನೀನು ₹1 ಖರ್ಚು ಮಾಡೋದ್ರಿಂದ ₹5 ಜನರೇಟ್ ಆಯ್ತಾ, ಈ ₹5 ಟ್ಯಾಕ್ಸ್ ಹಾಕ್ಬೋದು ನೀನು. ಇದರಿಂದ ಗೌರ್ಮೆಂಟ್ಗೆ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇವ್ರು ಅವ್ರ ಅಕೌಂಟ್ಗೆ ಹಾಕೋದ್ರಿಂದ ಅದನ್ನು ವಾಪಸ್ ಬರುತ್ತೆ. ಇವ್ರು ಹೇಳ್ತಾರೆ ಇವ್ರು ಅವ್ರು ಹೋಗಿ ಖರ್ಚು ಮಾಡ್ತಾರೆ, ಅವ್ರು ಹೋಗಿ ಹೊರಗಡೆ ಹೋಗಿ ಖರ್ಚು ಮಾಡ್ತಾರೆ, ಅದರಿಂದ ವಾಪಸ್ ಬರುತ್ತೆ. ಅದು ಎಲ್ಲಿ ಬರುತ್ತೆ ಗುರು? ಅವ್ರೇನಾದ್ರೂ ಅವ್ರ ಡೆವಲಪ್ಮೆಂಟ್ಗೋಸ್ಕರ ಖರ್ಚು ಮಾಡ್ಕೊಂಡ್ರೆ ಪರವಾಗಿಲ್ಲ. ಈಗ ನಮಗೆ ಆ ಫ್ರೀ ದುಡ್ಡು ಸಿಕ್ಕರೆ ಏನು ಮಾಡ್ತೀವಿ ನಾವು? ಅದನ್ನು ಖರ್ಚು ಮಾಡೇ ಮಾಡ್ತೀವಿ, ಒಳ್ಳೆ ಕಡೆ ಖರ್ಚು ಮಾಡಲ್ಲ. ಒಳ್ಳೆ ಕಡೆ ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳೋದ್ರ ಬಗ್ಗೆ, ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳೋದಿರಲಿ, ಈ ಥರದ್ದೇನು ಮಾಡಲ್ಲ ನಾವು. ನಾವೇನು ಮಾಡ್ತೀವಿ, ಬೇಕಾಗಿಲ್ಲದ ಕಡೆನೇ ಸ್ಪೆಂಡ್ ಮಾಡ್ತೀವಿ. ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮು ನಮ್ಮ ದೇಶ ಹಿಂದೆ ಉಳಿತಾ ಹೋಗ್ತಾ ಇರುತ್ತೆ, ಬೇರೆ ದೇಶಗಳು ಮುಂದೆ ಹೋಗ್ತಾ ಇರ್ತವೆ. ಯಾಕಂದರೆ ನಮ್ಮ ಸರ್ಕಾರಗಳೇ ಖುದ್ದು ನಮ್ಮನ್ನು ಸೋಂಬೇರಿಗಳಾಗಿ ಮಾಡ್ತಾ ಇದ್ದಾರೆ. ಮುಂದೆ AI ಬಂದರೆ ಈ ಥರ ಜಾಬ್ಗಳ್ನ ಕಿತ್ಕೊಂಡು ಈ 2000 ಇಲ್ಲ, ಜಾಬು ಇಲ್ದಂಗೆ ಆಗ್ಬಿಡುತ್ತೆ. ಯಾಕಂದರೆ ಮೋರ್ ನಂಬರ್ ಆಫ್ ದ ಜಾಬ್ ಕ್ರಿಯೇಷನ್ ಆದರೆ ಏನಾಗುತ್ತೆ, ದೇಶದಲ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ. ಆ ಇನ್ಕಮಿಂದ ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸರ್ಕಾರ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈ ನಿಮ್ಗೆ 2000 ಕೊಡ್ತಿರೋದು ಯಾರು ದುಡ್ಡು? ಅದು ಯಾರೋ ಟ್ಯಾಕ್ಸ್ ಕಟ್ತಿದ್ದಾನೆ, ಆ ದುಡ್ಡನ್ನ ತಗೊಂಡೋಗಿ ನಿಮಗೆ ಕೊಡ್ತಾ ಇದ್ದಾರೆ. ಆ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗಬೇಕಂದ್ರೆ ದೇಶ ಡೆವಲಪ್ ಆಗಬೇಕು. ದೇಶ ಡೆವಲಪ್ ಆದ್ರೇ ನಿಮ್ಗೆ ಕೈಲಿ ದುಡ್ಡು ಬರೋದು ವಾಪಸ್ಸು. ಇವರು ಲೋನ್ ಮಾಡಿ ನಿಮಗೆ ಕೊಡ್ತಾ ಹೋದರೆ ಆ ಲೋನಿಗೆ ಮತ್ತೆ ಇಂಟ್ರೆಸ್ಟ್ ಕೂಡ ಕಟ್ಟಬೇಕಲ್ಲ ವಾಪಸ್. ಅದು ಫ್ರೀ ಅಂತೂ ಎಲ್ಲೂ ಜಗತ್ತಲ್ಲಿ ಫ್ರೀ ಅನ್ನೋದೇನು ಇಲ್ವಾ? ನಾವು ಅಂದ್ಕೊಂಡಿದ್ದೀವಿ ಫ್ರೀ ಅಂತ. ನಾವು ಫ್ರೀಯಾಗಿ ಏನಾದರೂ ಕೊಡ್ತಿದ್ದೀವಿ ಅಂದರೆ ಏನು ಕೊಡ್ತಿದ್ದೀವಿ? ನಮ್ಮ ಸ್ವಾಭಿಮಾನನ, ನಮ್ಮ ಅಧಿಕಾರನ ಇನ್ನೊಬ್ರಿಗೆ ಕೊಡ್ತಾ ಇದ್ದೀವಿ. ಬಟ್ ನಮಗೆ ಅರ್ಥ ಆಗ್ತಿಲ್ಲ. ನಮ್ಮ ಮಕ್ಕಳು ಫ್ಯೂಚರ್ ಬಗ್ಗೆ ನಮಗೆ ಐಡಿಯಾ ಇಲ್ಲ. ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಈ 2000 ನಮ್ಮ ಲೈಫ್ನ ಏನೂ ಚೇಂಜ್ ಮಾಡಲ್ಲ. ಏನು ಚೇಂಜ್ ಮಾಡುತ್ತೆ ಒಬ್ಬರ ಲೈಫ್ನ? ಏನೆಲ್ಲ ಬರುತ್ತೆ ಹೇಳಿ 2000ಕ್ಕೆ? ಏನೋ ತುಂಬ ಕಡು ಬಿಡೋರಾಗಿದ್ರೆ ರೇಷನ್ ಬರುತ್ತೆ. ರೇಷನ್ ಅಂತೂ ಗೌರ್ಮೆಂಟ್ ಆಲ್ರೆಡಿ ಫ್ರೀ ಕೊಡ್ತಾ ಇದೆಯಾ? ರೇಷನ್ ಫ್ರೀ ಕೊಡಲಿ, ಮುಂಚೆಯಿಂದನೂ ಕೊಡ್ತಾ ಇದೆ. ಈ ತುಂಬ ಜನ ಬಡತನದಲ್ಲಿದ್ದಾರೆ, ಅವ್ರಿಗೆ ಬೇಸಿಕ್ ನೀಡ್ನ ಫುಲ್ಫಿಲ್ ಮಾಡೋಕ್ಕೆ ಗೌರ್ಮೆಂಟ್ ಹೆಲ್ಪ್ ಮಾಡಬೇಕು. ಅವಾಗ ಏನಾಗುತ್ತೆ, ಅವರು ಅಲ್ಲಿ ತಲೆ ಕೆಡಿಸ್ಕೊಂಡಲ್ಲೇ ಬೇರೆ ಕಡೆ ತಲೆ ಕೆಡಿಸ್ಕೊತಾರೆ. ಗೌರ್ಮೆಂಟ್ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಓಕೆ. ಈ ಥರ ಅಕೌಂಟಲ್ಲಿ ದುಡ್ಡು ಹಾಕೋದು ಇದೆಲ್ಲ ಮಾಡೋದು ದೇಶ ಉದ್ಧಾರ ಮಾಡೋಕ್ಕಲ್ಲ, ದೇಶನ ಹಿಂದಕ್ಕೆ ತಗೊಂಡು ಹೋಗೋದು. ನೀವು ರೀಸೆಂಟ್ಲಿ ನೋಬೆಲ್ ಪ್ರೈಸ್ ಸಿಕ್ಕಿರೋರನ್ನ ನೋಡಿ, ಅವರು ಈ ಎಕನಾಮಿಕ್ ಸ್ಟಡಿಯಿಂದ ನೋಬೆಲ್ ಪ್ರೈಸ್ ಸಿಕ್ಕಿದೆ ಅವ್ರಿಗೆ. ಅವ್ರು ಏನನ್ನ ಸ್ಟಡಿ ಮಾಡಿದ್ದಾರೆ ಅಂದರೆ, ಎಲ್ಲೆಲ್ಲಿ ಕಾಲೋನಿಸಮ್ ಇದೆ ಅಲ್ಲಿ ಯಾವ ದೇಶ ಕೂಡ ಇಂಪ್ರೂವ್ ಆಗಿಲ್ಲ. ಅಂದರೆ ಅಲ್ಲಿನ ರಾಜಕಾರಣಿಗಳು, ರಾಜರು ಆ ದೇಶದ ಜನಗಳಿಗೋಸ್ಕರ ಕೆಲಸ ಮಾಡಬೇಕೇ ಹೊರತು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿದ್ರೆ ಆ ದೇಶ ಯಾವತ್ತೂ ಉದ್ಧಾರ ಆಗಿಲ್ಲ ಅನ್ನೋದೇ ಅವ್ರದ್ದು ರಿಪೋರ್ಟು. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿ ನೀವು ಅನ್ಕೊಬೋದು ಅವ್ರು ಸ್ವಾರ್ಥಕ್ಕೋಸ್ಕರ ಮಾಡಬಾರ್ದು, ಜನಗಳಿಗೋಸ್ಕರ ಮಾಡಬೇಕು ಅಂತ. ಅವ್ರು ಜನಗಳಿಗೋಸ್ಕರನೇ ಮಾಡ್ತಿದಾರಲ್ಲ. ಅವ್ರಿಗೆ ಫ್ರೀ ಬಸ್ಸು, ₹2000 ದುಡ್ಡು ಯಾರಿಗೆ ಹಾಕ್ತಿದ್ದಾರೆ? ಜನಗಳಿಗೂ ಹಾಕ್ತಿದಾರಲ್ವಾ. ಅವರು ಸ್ವಂತಕ್ಕೆ ಏನು ಮಾಡ್ಕೊತಿದ್ದಾರೆ ಅಂತ? ಸ್ವಂತಕ್ಕೆ ಸ್ವಾಮಿ ಮಾಡ್ಕೊತಿರೋದವರು ಸ್ವಂತ ಅಧಿಕಾರಕ್ಕೋಸ್ಕರ ಮಾಡ್ತಿದ್ದಾರೆ. ಅವರು ಜನಗಳನ್ನ ಉದ್ಧಾರ ಮಾಡಬೇಕಂದ್ರೆ ಫ್ರೀ ಕೊಡೋದ್ರಿಂದ ಜನ ಯಾವತ್ತೂ ಉದ್ಧಾರ ಆಗಲ್ಲ. ನೀವೇ ನಿಮ್ಮ ಮನೇಲಿ ಯಾರನ್ನ ಕೆಲಸ ಮಾಡ್ತಿದ್ರೆ, ನಿಮ್ಮ ಮನೇಲಿ ಕೂಲಿಗೆ ಕೆಲಸ ಅಥವಾ ಏನಾದರೂ ಕೆಲಸ ಮಾಡ್ತಿದ್ರೆ, ಅವ್ರಿಗೆ ತಿಂಗಳ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡಿ. ಏನಂತ? ತಿಂಗಳ ನಾನು ನಿಮಗೆ ₹3000 ಕೊಡ್ತೀನಿ ಅಂತ ಕೊಡಿ. ನೆಕ್ಸ್ಟ್ ತಿಂಗಳು ಕೆಲಸಕ್ಕೆ ಬರ್ತಾರೆ ನೋಡೋಣ. ನೀವೇ ಹಳ್ಳಿಗಳಲ್ಲಿ ಫೇಸ್ ಮಾಡ್ತಿದ್ದೀರಾ, ಎಷ್ಟು ಜನ ಕೂಲಿಗೆ ಬರಲ್ಲ ಅಂತ ಫೈಟ್ ಮಾಡ್ತಾರೆ. ಯಾಕಂದರೆ ಇದೇ ರೀಸನಿಂದ. ಏನು ಮಾಡ್ತಾರೆ, ಜನಗಳದ್ದು ಪ್ರೊಡಕ್ಟಿವಿಟಿನ ಕಿಲ್ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ಶಾರ್ಟ್ ಟರ್ಮ್ ಅಲ್ಲ, ಈ ದುಡ್ಡು ಎಲ್ಲಿವರೆಗೂ ಕೊಡೋಕ್ಕಾಗುತ್ತೆ ಇವರು? ಇದೆಲ್ಲ ಶಾರ್ಟ್ ಟರ್ಮು. ಇದರಿಂದ ಪ್ರೊಡಕ್ಟಿವಿಟಿ ಕಿಲ್ ಆದಾಗ ಏನಾಗುತ್ತೆ, ಜನ ಆಟೋಮೆಟಿಕ್ಲಿ ಇನ್ಸೆಂಟಿವೈಸ್ ಆಗಲ್ಲ ಎದ್ದೇಳಕ್ಕೆ. ಮಂಚದಿಂದ ಎದ್ದೇಳಕ್ಕೆ ಏನಾದರೂ ಇನ್ಸೆಂಟಿವೈಸ್ ಇರಬೇಕಲ್ಲ. ಇನ್ನು ನಮಗೆ ಮಂಚದಿಂದ ಎದ್ದು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಮಗೇನು ಕಾರಣ ಹೇಳಿ? ಹೊಟ್ಟೆ ಹಸುವು. ನನ್ನ ಹೊಟ್ಟೆ ಹಸುವು, ನನ್ನ ಮಕ್ಕಳು ಹೊಟ್ಟೆ ಹಸುವು, ನನ್ನ ಹೆಂಡತಿ ಹೊಟ್ಟೆ ಹಸುವು, ನಮ್ಮ ಅಪ್ಪ ಅಮ್ಮನ ಹೊಟ್ಟೆ ಹಸುವು. ಇದು ಯಾವುದಾದ್ರೂ ಒಂದು ಹೊಟ್ಟೆ ಹಸುವಿನಿಂದನೇ ನಾವು ಎದ್ದೇಳೋದು ಮಂಚದಿಂದ ಮೇಲಕ್ಕೆ. ಇವ್ಯಾವು ಇಲ್ಲ ಅಂದರೆ ನಾವು ಯಾಕೆ ಎದ್ದೇಳ್ತೀವಿ? ಇವತ್ತೇನೋ ಇವ್ನು ಹೊಟ್ಟೆ ತುಂಬಿಸ್ತಿದ್ದಾನೆ, ನಾಳೆನೂ ಇವನೇ ತುಂಬಿಸ್ತಾನೆ ಅಂತ ಏನು ಗ್ಯಾರಂಟಿ? ಅವಾಗ ಏನಾಗ್ಬಿಡುತ್ತೆ, ಜನ ಇದಕ್ಕೆ ರೂಢಿಯಾಗಿ ಒಂದೇ ಸಲ ನೀವು ಆ ಥರ ಪ್ರೊಡಕ್ಟಿವಿಟಿನಲ್ಲಿ ಇಳಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮೈಂಡ್ ಆಲ್ರೆಡಿ ಡೈವರ್ಟ್ ಆಗಿಬಿಟ್ಟಿರುತ್ತೆ. ಇದರಿಂದ ನಮ್ಮ ದೇಶ ಮುಂದುವರಿಯಲ್ಲ, ಹಿಂದೆ ಹೋಗ್ತಾ ಇರುತ್ತೆ.
ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿನಲ್ಲಿ ಯಾರನ್ನ, ನಮಗೂ ಗೊತ್ತು, ನಮ್ಮನೆಗೂ ಹೇಳ್ತಾರೆ ನಿಮ್ಮ ಅಪ್ಪಂದೇನು ಕೊಡಲ್ಲ ಬಿಡೋ, ಅವ್ರು ಕೊಡ್ತಾರೆ, ನಾನು ಇಸ್ಕೊಂಬೇಡಿ ಅಂತ ಹೇಳಿದ್ರೆ ಆ ಥರ ಹೇಳ್ತಾರೆ. ಯಾರಿಗಾನ ಹೇಳಿದ್ರೆ ಹಂಗೆ ಹೇಳ್ತಾರೆ, ನಮಗೂ ಹೇಳ್ತಾರೆ. ದಯವಿಟ್ಟು ಅರ್ಥ ಮಾಡಿಸಿ, ಇವತ್ತಿಗೋಸ್ಕರ ಬದುಕಬೇಡಿ. ಸ್ವಲ್ಪ ಯೋಚನೆ ಮಾಡಿ ಅದು ಬಿ ಜೆ ಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ದಯವಿಟ್ಟು ಒಂದು ಪಕ್ಷದ ಪರ ದಯವಿಟ್ಟು ನಿಂತ್ಕೊಂಬೇಡಿ. ಪಕ್ಷಗಳು ಯಾವತ್ತೂ ಅವ್ರಿಗೋಸ್ಕರನೇ ದುಡ್ಕೊಂತವೆ, ನಮಗೋಸ್ಕರ ಏನೂ ಮಾಡಲ್ಲ. ನಾವಂತೂ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಇದು ಅಂತ ಪಕ್ಷಗಳಿಗೆ ಲಾಯಲ್ ಆಗಿಬಿಟ್ಟಿದ್ದೀವಿ. ಪಕ್ಷನ ದೇವ್ರ ಥರ ನೋಡ್ತೀವಿ. ನಾವು ಪಕ್ಷ ಬಿಟ್ಟು ಹೊರಗಡೆ ಬರಬೇಕು. ಪಕ್ಷ ಬಿಟ್ಟು ನಾವು ಯಾರೇ ಪಕ್ಷಾತೀತವಾಗಿ ಡಿಸಿಷನ್ ತಗೊಳ್ಬೇಕು. ಇಲ್ಲಿ ನಾವು ಪಕ್ಷದಿಂದ ಹೋಗ್ತಾ ಏನಾಗುತ್ತೆ, ಅವ್ರು ಏನು ಮಾಡಿದ್ರು ನಾವು ಡಿಫೆಂಡ್ ಮಾಡ್ಕೊತೀವಿ, ಸರಿ 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 ಅಂತ. ಅವಾಗ ನಾವು ನಮ್ಮದು ಓನ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಈಗ ಏನಾಗಿದ್ದೀವಲ್ರಿ, ಕಾಂಗ್ರೆಸ್ನವ್ರು ಹೇಳ್ತಾರೆ ಬಿ ಜೆ ಪಿ ಗುಲಾಮ ಅಂತ, ಬಿ ಜೆ ಪಿಯವ್ರು ಹೇಳ್ತಾರೆ ಕಾಂಗ್ರೆಸ್ ಗುಲಾಮ ಅಂತ. ಆದರೆ ಇಬ್ಬರು ಗುಲಾಮ್ರೆ, ನಾವು ಗುಲಾಮ್ರೆ. ಬಿಕಾಸ್ ಅವ್ರು ಏನು ಹೇಳಿದ್ರು ನಂಬ್ತಿದ್ದೀವಲ್ಲ, ನಾವು ಗುಲಾಮ್ರೆ ತಾನೆ. ಗುಲಾಮ ಅಂದ್ರೇನು, ಅವ್ನು ಏನು ಹೇಳಿದ್ರು ನಾವು ಒಪ್ಕೊಳ್ಳೋದು, ಹೌದು ಸ್ವಾಮಿ, ಹೌದು ಒಡೆಯ ಅಂತ ಅವಾಗ ಒಪ್ಕೊಳ್ಳೋದಲ್ಲ, ಅದು ಗುಲಾಮ ಪದ್ಧತಿ ಅಂತ ಕರೆಯೋರು. ಈಗ ನಾವು ನರೇಂದ್ರ ಮೋದಿ ಹೇಳಿದ್ರು ಹೌದು ಬಾಸ್, ಸಿದ್ದರಾಮಯ್ಯ ಹೇಳಿದ್ರು ಹೌದು ಬಾಸ್, ರಾಹುಲ್ ಗಾಂಧಿ ಹೇಳಿದ್ರು ಹೌದು ಬಾಸ್. ನಮ್ಮದು ಓನ್ ಥಾಟ್ ಏನಿದೆ, ನಾವು ಓನಾಗಿ ಏನು ಯೋಚನೆ ಮಾಡ್ದಂಗೆ ಆಗ್ಬಿಟ್ಟಿದ್ದೀವಿ. ಯಾಕಂದರೆ ಇವ್ರು ನಮ್ಮನ್ನು ಆ ಥರ ಕಟ್ಟಾಕ್ಬಿಟ್ಟಿದ್ದಾರೆ, ನಮ್ಮ ಮೈಂಡ್ನ ವರ್ಕ್ ಆಗಲಿಲ್ದಂಗೆ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ರಾಜಕೀಯವಾಗಿ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಪ್ರತಿಯೊಂದು ರಾಜಕೀಯವಾಗಿ ಲಿಂಕ್ ಮಾಡಬೇಡಿ. ನಿಮ್ಮ ಓನ್ ಥಾಟ್ನ ಯೂಸ್ ಮಾಡಿ. ಇಲ್ಲ ಅಂದರೆ ಇನ್ನೂ 10 ಅಲ್ಲ, ಇನ್ನು 100 ವರ್ಷವಾದರೂ ನೀವು ಹಿಂಗೆ ಇರ್ತೀರ. ಬುದ್ಧಿವಂತ ಎಲ್ಲಿದ್ರೂ ಬರುತ್ತಾನೆ. ಬ್ರಿಟಿಷರ ಕಾಲದಲ್ಲೂ ನಮ್ಮ ಇಂಡಿಯನ್ ಶ್ರೀಮಂತರಿದ್ದರು, ಇಲ್ಲೂ ಶ್ರೀಮಂತರಿದ್ದರು, ಮುಂದೆನೂ ಶ್ರೀಮಂತರಿರ್ತಾರೆ. ಬ್ರಿಟಿಷರ ಜೊತೆಗೇ ಕೆಲಸ ಮಾಡ್ಕೊಂಡು ಶ್ರೀಮಂತರ ಇದ್ದರು, ಮುಂದೇನೂ ಶ್ರೀಮಂತ, ಎಲ್ಲಿದ್ರು ಶ್ರೀಮಂತನೇ ಅವನು. ಯಾಕಂದರೆ ಅವನು ನಾರ್ಮಲ್ ಜನಗಳ ಥರ ಬದುಕಲ್ಲ. ದಯವಿಟ್ಟು ನಿಮ್ಮ ಯೋಚನೆಗಳನ್ನು ಚೇಂಜ್ ಮಾಡ್ಕೊಳ್ಳಿ. ನೀವು ರಾಜಕೀಯದಿಂದ ಹೊರಗೆ ಬನ್ನಿ, ಎಲ್ಲನೂ ರಾಜಕೀಯಕ್ಕೆ ಲಿಂಕ್ ಮಾಡಬೇಡಿ. ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಒಪ್ಕೊಳ್ಳಿ. ನಮ್ಮ ಜನ ಎಷ್ಟು ಮುಗ್ದಿರಿದ್ದಾರೆ ಅಂದರೆ, ರಾಹುಲ್ ಗಾಂಧಿ ಒಂದು ಭಾಷಣದಲ್ಲಿ ಹೇಳ್ತಾರೆ, ನಾವೇನಾದರೂ ಬಂದರೆ 8,000 ರೂಪಾಯಿ ಪರ್ ಮಂತ್ ಎಲ್ಲರ ಅಕೌಂಟ್ಗೂ ಕಟಾಕಟ್ ಅಂತ ಹಾಕ್ತೀವಿ ಅಂತ ಹೇಳಿದರು. 1 लाख रुपए साल का, 8,500 रुपए महीने का, खटाखट उनके बैंक अकाउंट में जाएगा. ಇದನ್ನ ನೀವೊಂದು ಟಿವಿನ ಏನಾದ್ರು ಒಂದು ರಿಪೋರ್ಟ್ ಮಾಡಿದ್ರು, ಅಲ್ಲಿ ಹೋಗಿ ಅವ್ರಿಗೆ ಕ್ವಶನ್ ಕೇಳಿದಾಗ ಒಂದು ಎಮ್ಮ ಹೇಳಿತ್ತಲ್ವಾ, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಮೂಲಕವೇ ಕಾಂಗ್ರೆಸ್ ಅಧಿಕಾರಕ್ಕೇರಿದೆ. ಇದೇ ಫಾರ್ಮುಲಾವನ್ನೇ ಈ ಸಾರಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲೂ ಇಂಡಿಯಾ ಮೈತ್ರಿಕೂಟ ಬಳಸಿ ಪ್ರಚಾರ ಮಾಡಿದೆ. ಇಂಡಿಯಾ ಅಲಿಯನ್ಸ್ ಅಧಿಕಾರಕ್ಕೆ ಬಂದ ದಿನವೇ ಮಹಿಳೆಯರ ಖಾತೆಗೆ ಟಕಾಟಕ್ ಹಣ ಜಮಾವಣೆ ಮಾಡೋದಾಗಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ರು. ತಿಂಗಳಿಗೆ 8,500 ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಪೋಸ್ಟ್ ಆಫೀಸ್ ಡಿಜಿಟಲ್ ಖಾತೆ ತೆರೆಯಲು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಬೆಳಗ್ಗೆ 9 o'clock ಬಂದೆ, ವೇಟ್ ಮಾಡ್ತಾನೆ ಇದ್ದೀನಿ, ಕ್ಯೂ ಆಗ್ತಾನೆ ಇದೆ. ಅಕೌಂಟ್ ಓಪನ್ ಮಾಡ್ತಾರಂತ ಹೇಳಿದ್ದು, ಅದಕ್ಕೆ ಬಂದೆ. ನಮ್ಮ ನೇಬರು ಇವ್ರು ಹೇಳಿದ್ರು ಈ ಥರ ದುಡ್ಡು ಬರುತ್ತೆ ತಿಂಗಳಿಗೆ ಅಂತ, ಎಷ್ಟಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಅದೇ ಮಾಡಿಸೋಣ ಅಂತ ಬಂದಿದ್ವಿ. ಕಾರ್ಡ್ ಮಾಡೋಕ್ಕೆ ಕಾಸು ಬರ್ತಾ ಇದೆ, ಸೀನಿಯರ್ಗೆ ಜಾಸ್ತಿ ಬರ್ತಾ ಇದೆ, ಅವ್ರ ಓದೋ ಮಕ್ಕಳಿಗೆ 18 ಇಯರ್ಸ್ಗೆ ಅವ್ರಿಗೆ ಬರ್ತಾ ಇದೆ ಅಂತ ಬಂದಿದೆ. ಇವ್ರು ನೋಡಿ ಎಷ್ಟು ಮುಗ್ದಿರಿದ್ದಾರೆ. ಇವ್ರಿಗೆ ಯಾರು ಗೆದ್ರು ಯಾರು ಸೋದ್ರು ಅಂತ ಗೊತ್ತಿಲ್ಲ. ಫ್ರೀ ಸಿಗುತ್ತೆ ಅಂದರೆ ಇವರೇ ಅಂತಲ್ಲ, ನಮ್ಮ ಜನನೇ ಹಂಗೆ. ಯಾಕಂದರೆ ಎಲ್ಲಿ ಕಷ್ಟಪಟ್ಟು ದುಡ್ಡು ಸಿಗುತ್ತೆ ಅಲ್ಲಿ ನಾವು ಹೋಗಲ್ಲ. ಅದರಿಂದ ಎಲ್ಲಿ ಏನು ಮಾಡ್ದಲೇ ದುಡ್ಡು ಸಿಗುತ್ತೆ, ನಮ್ಮ ಮೈಂಡ್ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಬಿಕಾಸ್ ದಿಸ್ ಈಸ್ ಆಲ್ ಡೊಪಮಿನ್. ಡೊಪಮಿನ್ಗೆ ಜಾಸ್ತಿ ಕಷ್ಟಪಡೋದು ಇಷ್ಟ ಆಗಲ್ಲ. ಸಿಂಪಲಾಗಿ ಡೊಪಮಿನ್ ಇಟ್ಟಾಗಬೇಕು. ನಾನು ಡೊಪಮಿನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡಿದ್ರಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ನಮ್ಮ ಲೈಫ್ನ ಕಂಟ್ರೋಲ್ ಮಾಡ್ತಿರೋದೇ ಈ ಡೊಪಮಿನ್. ಅಲ್ಲೂ ಅಷ್ಟೇ, ಈಗ ಸಿಂಪಲ್ಲಾಗಿ ದುಡ್ಡು ಸಿಗುತ್ತೆ ಅಂದರೆ ಏನು ಮಾಡುತ್ತೆ ಡೊಪಮೀನು, ನೀನು ಬೆಳಿಗ್ಗೆ ಎಲ್ಲ ಸಂಜೆವರೆಗೂ ಕಷ್ಟಪಟ್ಟು ಸೇಮ್ ಡೊಪಮೀನ್ ರಿಲೀಸ್ ಆಗ್ತಾ ಇದೆ, ನಿನಗೆ ಕಟಾಕಟ್ ಅಂತ 8,000 ಆಗ್ತಿದ್ದಾರೆ, ಅಲ್ಲೋಗು ಸೇಮ್ ಡೊಪಮೀನ್ ಸಿಗುತ್ತೆ. ಈ ಕಷ್ಟಪಡೋದನ್ನ ಬ್ರೈನ್ ಒಪ್ಪುತ್ತಾ ಅಥವಾ ಈಸಿಯಾಗಿ ಬರೋದನ್ನು ಬ್ರೈನ್ ಒಪ್ಪುತ್ತಾ? ಬ್ರೈನ್ ಯಾವಾಗಲೂ ಈಸಿಯಾಗಿ ಬರೋದನ್ನೇ ಒಪ್ಪುತ್ತೆ. ಇದಕ್ಕೆ ರೂಢಿಯಾಗಿ ಬ್ರೈನು ಮತ್ತೆ ಇಂಥದ್ರಿಂದನೇ ಉಡ್ಕೊಂಡು ಹೋಗುತ್ತೆ. ನಿನಗೆ ಕಷ್ಟಪಡೋಕ್ಕೆ ಬ್ರೈನ್ ಬಿಡೋದೇ ಇಲ್ಲ ನಿನ್ನನ್ನು. ಯಾಕಂದರೆ ಬ್ರೈನ್ ಸ್ಟ್ರಕ್ಚರೇ ಅದೇ ಥರ ಇರೋದು. ನಿಮ್ದು ಇದ್ರ ಬಗ್ಗೆ ಏನಾದರೂ ಓನ್ ಥಾಟ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾನೇನಾದರೂ ತಪ್ಪು ಮಾತಾಡಿರೋದನ್ನು ಕೂಡ ಕೆಳಗಡೆ ಕಮೆಂಟ್ ಮಾಡಿ. ನನಗೂ ಗೊತ್ತಿಲ್ಲದನ್ನ ನಾನು ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸರ್, ಕಂಪ್ನಿ ಬ್ಯಾಲೆನ್ಸ್ ಶೀಟ್ನ ಹೇಗೆ ತಿಳ್ಕೊಬೇಕು ಅದೆಲ್ಲ ಸ್ವಲ್ಪ ಸ್ಕ್ರೀನಲ್ಲಿ ವಿಡಿಯೋ ಮಾಡಿ ಪ್ಲೇ ಮಾಡಿ. ಬ್ರೋ, ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಬ್ಯಾಲೆನ್ಸ್ ಶೀಟ್ನ ಜಸ್ಟ್ 20 ನಿಮಿಷದಲ್ಲಿ ಯಾವ ಥರ ನೋಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ. ನಮ್ಮ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡರ್ ವ್ಯಾಲಿಡ್ ಆರ್ ಓವರ್ ವ್ಯಾಲಿಡ್ ಸ್ಟಾಕ್ಸ್ ಮೇಲೆ ವಿಡಿಯೋ ಮಾಡಿ ಸರ್. ಅಂಡರ್ ವ್ಯಾಲಿಡ್ ಒಂದು 300-400 ಸ್ಟಾಕ್ಸ್ ಇರ್ತವೆ, ಓವರ್ ವ್ಯಾಲಿಡ್ ಒಂದು 1,000-2,000 ಸ್ಟಾಕ್ಸ್ ಇರ್ತವೆ. ಅದ್ರಲ್ಲಿ ಯಾವ್ದು ಮಾಡೋದು ಬ್ರೋ? ಆ್ಯಕ್ಚುಲಿ ಆ ಥರ ಎಲ್ಲ ಕಂಪ್ನಿನೂ ರಿಸರ್ಚ್ ಮಾಡ್ಕೊಂಡು ಕುತ್ಕೊಳ್ಳೋದು ಭಾರಿ ಕಷ್ಟ, ಭಾರಿ ಟೈಮ್ ಇನ್ವೆಸ್ಟ್ ಮಾಡಬೇಕು. ಅಷ್ಟೊಂದು ಕಂಪ್ನಿಗಳಿದಾವಲ್ಲ, ಅದರಲ್ಲಿ ಯಾವ್ದು ಮಾಡೋದು? ನಮ್ಗೆ ಯಾವ್ದನ್ನ ಟ್ರೆಂಡಿಂಗ್ ಆಗಿ ಅನ್ಸಿದ್ರೆ ಅದ್ರ ಬಗ್ಗೆ ಮಾಡ್ತೀವಿ. ಅಥವಾ ನಿಮ್ಗೆ ಯಾವುದಾದ್ರೂ ಸ್ಟಾಕ್ ರಿಸರ್ಚ್ ಮಾಡಬೇಕು ನಾವು ಅನ್ನಂಗಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾವು ಅದಕ್ಕೂ ಆನ್ಸರ್ ಮಾಡ್ತೀವಿ.
IPO ಕಂಪನಿ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡೋದು ಗೈಡ್ ಮಾಡಿ. IPO ಕಂಪನಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ನೀವು ಅವ್ರದ್ದು DRHP ಬರುತ್ತೆ, ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಅಂತ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಬೇಕು. ಅದ್ರಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಅದರಲ್ಲಿ ನೀವು ಸ್ವಲ್ಪ ಟೈಮ್ ಅದರಲ್ಲಿ ಸ್ಪೆಂಡ್ ಮಾಡಿದ್ರೆ ಇಂಡಸ್ಟ್ರಿ ಅನಾಲಿಸಿಸ್ ಕೂಡ ಮಾಡಿಸಿರ್ತಾರೆ. ಅಂದರೆ ಒಂದು ಕಂಪ್ನಿ ಯಾವ್ದನ್ನ ಬರ್ತಾ ಇದೆ ಅನ್ಕೊಳ್ಳಿ, ಎಕ್ಸಾಂಪಲ್ ಒಂದು ಸೋಪ್ ತಯಾರು ಮಾಡೋ ಕಂಪ್ನಿ ಬರ್ತಾ ಇದೆ ಅನ್ಕೊಳ್ಳಿ, ಅಲ್ಲಿ ಬಿಸ್ನೆಸ್ ಅನಾಲಿಸಿಸ್ ಮಾಡಿರ್ತಾರೆ, ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿರ್ತಾರೆ, ದುಡ್ಡು ಕೊಟ್ಟು ಮಾಡಿಸಿರ್ತಾರೆ ಅವರು. ನಿಮ್ಗೆ ಆ ರಿಪೋರ್ಟ್ನ ಬೇರೆ ಕಡೆ ಎಲ್ಲ ತಾಣ್ಬೇಕಂದ್ರೆ ನೀವು ದುಡ್ಡು ಕೊಟ್ಟು ಬೈ ಮಾಡಬೇಕಾಗುತ್ತೆ. 15,000 20,000 ರಿಪೋರ್ಟನ್ನ ದುಡ್ಡು ಕೊಟ್ಟು ಬೈ ಮಾಡಬೇಕಾಗುತ್ತೆ. ಬಟ್ ಇವರು ಫ್ರೀಯಾಗಿ ನಿಮಗೆ ಅಲ್ಲಿ ಮಾಡಿರ್ತಾರೆ. ಯಾಕಂದರೆ ಈ IPO ಬರೋಕ್ಕಿಂತ ಮುಂಚೆ ಈ ಇಂಡಸ್ಟ್ರಿ ಯಾವ ಥರ ಇದೆ, ಈ ಇಂಡಸ್ಟ್ರಿ ಫ್ಯೂಚರಲ್ಲಿ ಏನು ಗ್ರೋ ಆಗುತ್ತೆ, ಎಷ್ಟು ಜನ ಸೋಪ್ ಯೂಸ್ ಮಾಡ್ತಿದ್ದಾರೆ, ಎಷ್ಟು ಜನ ಫ್ಯೂಚರಲ್ಲಿ ಇದೇ ಸೋಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಯಾಕೆ ಈ ಬಿಸ್ನೆಸ್ ತುಂಬ ಇಂಪಾರ್ಟೆಂಟು ಅಂತ ಅವ್ರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ನೀವು ಅದನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಆ ಬಿಸ್ನೆಸ್ ಮಾಡೆಲ್ ಬಗ್ಗೆ ಅರ್ಥ ಆಗುತ್ತೆ, ಈ ಕಂಪ್ನಿ ಏನು ಮಾಡ್ತಾ ಇದೆ, ಫ್ಯೂಚರಲ್ಲಿ ಏನು ಮಾಡುತ್ತೆ ಅಂತ. ಅದಾದಮೇಲೆ ಮೇನ್ ಆಗಿ ಬರೋದು ವ್ಯಾಲ್ಯುವೇಷನ್ನ ನೀವು ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಒಂದೊಂದ್ಸಲ ಕಂಪ್ನಿ ಏನು ಮಾಡುತ್ತೆ, IPO ಬರ್ಬೇಕಾದ್ರೆ ಯಾವಾಗಲೂ IPOಗಳು ಯಾವಾಗಲೂ ಕಾಸ್ಟ್ಲಿಯಾಗೇ ಬರ್ತವೆ. ಯಾಕಂದ್ರೆ ಜನ ಹೆಂಗಿದ್ರು ಬೈ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ ಅಂತ. ನೀವು ವ್ಯಾಲ್ಯುವೇಷನ್ ಸ್ವಲ್ಪ ನೋಡ್ಬೇಕದ್ರಲ್ಲಿ, ಈ ಕಂಪ್ನಿ ವರ್ಷಕ್ಕೆ ಎಷ್ಟು ಲಾಭ ಮಾಡ್ತಾ ಇದೆ, ಮತ್ತೆ ಈಗ ಲಿಸ್ಟ್ ಆದ್ಮೇಲೆ ಮಾರ್ಕೆಟ್ ಕ್ಯಾಪ್ ಎಷ್ಟಿರುತ್ತೆ ಅಂತ. ಅದನ್ನ ಡಿವೈಡೆಡ್ ಬೈ ಮಾಡಿದ್ರೆ ನಿಮಗೆ ಬರುತ್ತೆ. ಇಲ್ಲ ನೇ ಎಷ್ಟೊಂದು ನಿಮಗೆ ರಿಸರ್ಚ್ ರಿಪೋರ್ಟ್ಗಳಲ್ಲಿ ಬಂದ್ಬಿಡುತ್ತೆ. ಎಲ್ಲ ಬ್ರೋಕರ್ಗಳು ರಿಸರ್ಚ್ ರಿಪೋರ್ಟ್ ಬಿಡ್ತಾರೆ. ನೀವು ಖುದ್ದು ಅದನ್ನ ಏಂಜಲ್ ಬಂದೆ ನಿಮ್ದಾಗ ಏನಾದ್ರು ಅಕೌಂಟ್ ಇದ್ರೆ ನಿಮ್ಮ ಮೇಲ್ ಚೆಕ್ ಮಾಡಿದ್ರೆ ಅಥವಾ ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಏಂಜಲ್ ರಿಸರ್ಚ್ ಆನ್ ದಿಸ್ IPO ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅವ್ರು ಫುಲ್ ಅನಾಲಿಸಿಸ್ ಮಾಡಿರ್ತಾರೆ IPOನ, ನೀವು ಅದು ಕೂಡ ಚೆಕ್ ಮಾಡ್ಬೋದು. ಗ್ರೇಟ್ ವಿಡಿಯೋ ಆಸ್ ಆಲ್ವೇಸ್. 15 into 15 into 15 rule says it generate 1 crore, but if you take inflation 6 to 7% into consideration, the actual amount would be 50 lakh instead of 1 crore. Actually ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವರ್ಷ 15% ರಿಟರ್ನ್ ತೆಗೆದು ತಿಂಗಳ 15,000 ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ 15 ವರ್ಷ ಬಿಡ್ಬೇಕು. ಇದನ್ನ ತಿಂಗಳ 15,000 SIP ನೀವು ಇನ್ವೆಸ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ 15% ರಿಟರ್ನ್ ಕೊಡಬೇಕು ವರ್ಷದಿಂದ ವರ್ಷಕ್ಕೆ. ಇದೇ ತರ 15 ವರ್ಷ ನೀವೇನಾದ್ರೂ ಮಾಡ್ಕೊಂಡು ಹೋದ್ರೆ ನಿಮಗೆ 1 ಕೋಟಿ ಸಿಗುತ್ತೆ. ಕ್ಯಾಲ್ಕುಲೇಷನ್ ಪ್ರಕಾರ 1 ಕೋಟಿ ಸಿಗುತ್ತೆ. ಇವ್ರು ಹೇಳ್ತಿದ್ದಾರೆ ಆ 1 ಕೋಟಿ 15 ವರ್ಷ ಬಿಟ್ಟು 50 ಲಕ್ಷ ಆಗಿರುತ್ತೆ ಆಸ್ ಪರ್ ದಿ ಇನ್ಫ್ಲೇಷನ್. ಅಂದ್ರೆ ಇವತ್ತಿನ ಕಾಲಕ್ಕೆ 50 ಲಕ್ಷ ಕೊಟ್ರೆ ಏನೆಲ್ಲ ಸಿಗುತ್ತೆ, ಇದನ್ನೇ ನಾವು ಮುಂದೆ 15 ವರ್ಷ ಬಿಟ್ಟು ಬೈ ಮಾಡ್ಬೇಕಂದ್ರೆ ನಮಗೆ 1 ಕೋಟಿ ಬೇಕಾಗಿರುತ್ತೆ. ಅಂದ್ರೆ ಅದು ಈಗಿನ ಕಾಲದ 50 ಲಕ್ಷಕ್ಕೆ ಸಮ ಅಂತ ಹೇಳ್ತಿದ್ದಾರೆ. ಬ್ರೋ ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನಾನು ಲಾಸ್ಟ್ ವಿಡಿಯೋ ಒಂದ್ಸಲ ಚೆಕ್ ಮಾಡಿ, Q&A ಸಂಡೇ ಅಪ್ಲೋಡ್ ಮಾಡಿಲ್ಲ, ನಾವು ಅದನ್ನ ಬುಧವಾರ ಅಪ್ಲೋಡ್ ಮಾಡಿದೀವಿ. ಯಾಕಂದ್ರೆ ಸಂಡೇ ವಿಡಿಯೋದಲ್ಲಿ ನಾವು ಅದಾನಿ ವಿಡಿಯೋ ಮಾಡಿದ್ವಿ, ಅದಕ್ಕೋಸ್ಕರ ನಾನು ಬುಧವಾರ ಅಪ್ಲೋಡ್ ಮಾಡಿದ್ದೀನಿ. ಅದ್ರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲೂ ಬೇಕಿದ್ರೆ ಹೇಳ್ತೀನಿ, ಆ 50 ಲ್ಯಾಕ್ಸ್ ಆದ್ರೂ ಸಿಗುತ್ತಲ್ಲ ಬ್ರೋ, ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಲಿದ್ರೆ ಅದು ಸಿಗಲ್ಲ. ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ದುಡ್ಡನ್ನ ತಗೊಂಡೋಗಿ FD ನಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅನ್ಕೊಳ್ಳಿ, FD ನಲ್ಲಿ 6 ರಿಂದ 7% ಕೊಡ್ತಾರೆ. ಎಷ್ಟಾಗುತ್ತೆ ನೀವೇ ಲೆಕ್ಕ ಮಾಡಿ, SIP ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ. ತಿಂಗಳ 15,000 ವರ್ಷಕ್ಕೆ 6% ರಿಟರ್ನ್ ಕೊಡುತ್ತೆ. ಎಷ್ಟು ವರ್ಷ ಇನ್ವೆಸ್ಟ್ ಮಾಡ್ತೀರಾ? 15 ವರ್ಷ. ಎಷ್ಟಾಗುತ್ತೆ? 43 ಲಕ್ಷ ಆಗುತ್ತೆ. ಈ 43 ಲಕ್ಷದ ವ್ಯಾಲ್ಯೂ 15 ವರ್ಷ ಬಿಟ್ಟು ಎಷ್ಟಿರುತ್ತೆ? ನೀವು ಕೂಡ ಇನ್ಫ್ಲೇಷನ್ ಚೆಕ್ ಮಾಡ್ಬೋದು. ಹೆಂಗೆ ಅಂದ್ರೆ, ಇನ್ಫ್ಲೇಷನ್ ಅಂದ್ರೆ ಏನರ್ಥ ಅಂದ್ರೆ, ಇವತ್ತು ನಿಮ್ಮ ಹತ್ರ 100 ರೂಪಾಯಿ ಇದೆಯಾ, ಇವತ್ತು ನಿಮ್ಮ ಹತ್ರ 100 ರೂಪಾಯಿ ಇದೆ, ನೀವು 100 ರೂಪಾಯಿಗೆ ಏನೆಲ್ಲ ಊಟ ಮಾಡ್ಬೋದು ಹೇಳಿ? 2 ಹೊತ್ತು 50 ರೂಪಾಯಿ ಪರ್ ಊಟ ಅಂದ್ರೆ ನೀವು 2 ಹೊತ್ತು ಊಟ ಮಾಡ್ಬೋದಾ? ಇದೇ 2 ಹೊತ್ತು ಊಟ ಮಾಡ್ಬೇಕಂದ್ರೆ ನಿಮಗೆ 15 ವರ್ಷ ಬಿಟ್ಟು ಎಷ್ಟು ದುಡ್ಡು ಬೇಕು ಅದನ್ನ ಚೆಕ್ ಮಾಡೋದೇ ಇನ್ಫ್ಲೇಷನ್. 15 ವರ್ಷ ಬಿಟ್ಬಿಟ್ಟು ನಿಮ್ಮ ಕೈಲಿ 500 ರೂಪಾಯಿ ಸಿಕ್ಕರೆ ಅವಾಗ ಒಂದು ಊಟ 250 ರೂಪಾಯಿ ಆಗಿದೆ ಅಂದ್ರೆ ನಿಮ್ಮ ಹತ್ರ 500 ರೂಪಾಯಿ ಇರುತ್ತೆ. ಅವಾಗಲೂ ಕೂಡ ನೀವು 2 ಹೊತ್ತು ಊಟ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ದುಡ್ಡೇನಾದ್ರೂ 1000 ರೂಪಾಯಿ ಆಗಿದೆ ಅಂದ್ರೆ ಅವಾಗ ಏನಾಯ್ತು ಹೇಳಿ? ಅವಾಗ ನೀವು 4 ಹೊತ್ತು ಊಟ ಮಾಡ್ಬೋದು. ಸೇಮ್ ದುಡ್ಡನ್ನ ಬೆಳೆಸಿ ನೀವು 4 ಹೊತ್ತು ಊಟ ಮಾಡೋ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡಿದ್ದೀರಾ. ಜಾಸ್ತಿ ದುಡ್ಡಿದೆ. ಇದೇ ರೀತಿ ನಾವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ದುಡ್ಡು ಇನ್ಫ್ಲೇಷನ್ಗಿನ್ನ ಜಾಸ್ತಿ ಬೆಳೆಯುತ್ತೆ. ಇನ್ಫ್ಲೇಷನ್ 7% ಇದ್ರೆ ನಮ್ಮ ದುಡ್ಡು 15% ಬೆಳೀತಿದೆಯಲ್ಲ, ಅವಾಗ ಏನಾಯ್ತು, ನಮ್ದು ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ. ಇವತ್ತೇನಿದೆಯಲ್ಲ ಪರ್ಚೇಸಿಂಗ್ ಪವರು, ಅದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಇವತ್ತು ನೀವು 15,000 ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ಇವತ್ತಿನ 15,000 ಮುಂದೆ ಅದು ಗ್ರೋ ಆಗಿರುತ್ತೆ. ಬಿಕಾಸ್ ನಿಮ್ದು ಇನ್ವೆಸ್ಟ್ಮೆಂಟ್ ಕೂಡ ಗ್ರೋ ಆಗಿರುತ್ತೆ, ಇನ್ಫ್ಲೇಷನ್ಗಿನ್ನ ಜಾಸ್ತಿ ಗ್ರೋ ಆಗಿರುತ್ತೆ. ಅದನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ, ಇವರೇ ಒಂದು ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ದುಡ್ಡನ್ನ ತಗೊಂಡೋಗಿ FD ನಲ್ಲಿ ಇಟ್ಟಿದ್ರೆ ಏನಾಗ್ತಾ ಇತ್ತು? ಈಗ ಇಲ್ಲಿ ಇಟ್ಟಿದ್ದಕ್ಕೆ 1 ಕೋಟಿ ಆಗಿದೆಯಾ, FD ನಲ್ಲಿ ಇಟ್ಟಿದ್ರೆ ಏನಾಗ್ತಿತ್ತು? 45-46 ಲಕ್ಷ ಬರ್ತಾ ಇತ್ತು. ಈಗ ನಾನು ಆ ಮುಂದೆ ನನಗೆ 45 ಲಕ್ಷ ಸಿಗುತ್ತಲ್ಲ, ಅದು ಈಗಿನ ಕಾಲದ ಎಷ್ಟು ವ್ಯಾಲ್ಯೂ ಅಂತ ಚೆಕ್ ಮಾಡ್ಬೋದು. ಹೆಂಗ್ ಚೆಕ್ ಮಾಡ್ಬೋದು? ಹೋಗಿ 45 ಲಕ್ಷ ಬರೋವರೆಗೂ ನಾವು ಹೋಗಿ ಲಂಸಮ್ ಕ್ಯಾಲ್ಕುಲೇಟರ್ ಹಾಕ್ಬೇಕು. ಈಗ ನಾನು ಫಸ್ಟ್ಗೆ 15 ಲಕ್ಷ ಹಾಕ್ತೀನಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ 7% ಹಾಕ್ತೀನಿ. ಯಾಕಂದ್ರೆ ಇನ್ಫ್ಲೇಷನ್ ವರ್ಷದಿಂದ ವರ್ಷಕ್ಕೆ 7% ಇನ್ಕ್ರೀಸ್ ಆಗುತ್ತೆ. ಟೆನ್ಯೂರ್ ಬಂದ್ಬಿಟ್ಟು 15 ವರ್ಷ ಹಾಕ್ತೀನಿ, ಬಿಕಾಸ್ ನನ್ನ ಇನ್ವೆಸ್ಟ್ಮೆಂಟ್ ಕೂಡ 15 ವರ್ಷನೇ ಇರೋದು. ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರ್ತಿದೆ ನೋಡಿ, 41,38,000 ತೋರಿಸ್ತಾ ಇದೆ. ಈಗ ನಾನು ಇದನ್ನ ಚೇಂಜ್ ಮಾಡ್ತೀನಿ, 15 ಲಕ್ಷನ 16 ಲಕ್ಷ ಮಾಡ್ತೀನಿ, 16 ಲಕ್ಷ ಮಾಡಿ ಚೇಂಜ್ ಮಾಡ್ತೀನಿ. ಈಗ 44 ಲಕ್ಷ ಬರ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ, 17 ಲಕ್ಷ ಮಾಡ್ತೀನಿ.
ಈಗ ನಮಗೆ ಕ್ಲಿಯರ್ ವ್ಯಾಲ್ಯೂ ಸಿಗುತ್ತೆ 46,90,000. ಅಂದರೆ ನಿಮಗೆ ಮುಂದೆ 15 ವರ್ಷ ಬಿಟ್ಟು ಸಿಗೋ 46 ಲಕ್ಷ ಈಗಿನ ಕಾಲದ 17 ಲಕ್ಷಕ್ಕೆ ಸಮ. ಅಂದರೆ ನೀವು ಇವತ್ತು ಯಾವುದಾದ್ರೂ ಒಂದು ಕಾರ್ ನೋಡೋಕೆ ಹೋಗಿದ್ರೆ ಅದು 17 ಲಕ್ಷದ ಕಾರ್ನ ಅಂದರೆ ಇದೇ ಕಾರ್ನ ನೀವು 15 ವರ್ಷ ಬಿಟ್ಟು ಬೈ ಮಾಡ್ಬೇಕಂದ್ರೆ ನಿಮ್ಮ ಹತ್ರ 46 ಲಕ್ಷ ಇರಬೇಕಿತ್ತು. 46 ಲಕ್ಷ ಇದ್ರೆ ಸೇಮ್ ಕಾರ್ನ ನೀವು ಅವಾಗಲೂ ಬೈ ಮಾಡ್ಬೋದು. ಇದೇ ಇನ್ಫ್ಲೇಷನ್. ಈ ಇನ್ಫ್ಲೇಷನ್ನ ಬೀಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು? ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಈಗ ಸಿಂಪಲ್ ಏನಂದ್ರೆ ಇವತ್ತು ನಿಮ್ಮ ಹತ್ರ 17 ಲಕ್ಷ ಇದೆ. ಈ 17 ಲಕ್ಷಕ್ಕೆ ನೀವು ಹೋಗಿ ಕಾರ್ ಬೈ ಮಾಡ್ಬೋದು. ಇವತ್ತು ಒಂದು ಕಾರ್ ಬೈ ಮಾಡ್ಬೋದು. ಆದರೆ ನಿಮ್ಮ ಆಸೆ ಇರೋದು ಈ ದುಡ್ಡನ್ನ ನಾನು ಬೆಳೆಸಿ 2 ಕಾರ್ ಬೈ ಮಾಡೋ ಅಷ್ಟು ಪವರ್ ಬರ್ಬೇಕು ನನ್ನ ಹತ್ರ ಅಂತ. ಯಾಕಂದ್ರೆ ದುಡ್ಡು ಯಾರ ಹತ್ರ ಪರ್ಚೇಸಿಂಗ್ ಪವರ್ ಯಾರ ಹತ್ರ ಜಾಸ್ತಿ ಇರುತ್ತೆ ಅವನ್ನೇ ಶ್ರೀಮಂತ ಅಂತ ಕರೆಯೋದಲ್ವಾ. ನಿಮ್ಮ ಹತ್ರ 1 ಕಾರ್ ಪರ್ಚೇಸ್ ಮಾಡೋ ಪವರ್ ಇದ್ರೆ ಪಕ್ಕದವನ ಹತ್ರ 2 ಕಾರ್ ಪರ್ಚೇಸ್ ಮಾಡೋ ಪವರ್ ಇದ್ರೆ ಅವನು ಶ್ರೀಮಂತ, ನಿಮ್ಗಿನ್ನ ಶ್ರೀಮಂತ. ಈ ಪರ್ಚೇಸಿಂಗ್ ಪವರ್ನ ಇನ್ಕ್ರೀಸ್ ಮಾಡ್ಕೊಬೇಕಂದ್ರೆ ನಾವೇನು ಮಾಡಬೇಕು? ಜಾಸ್ತಿ ರಿಟರ್ನ್ ಬರೋ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದು ಬೆಟರ್ ಅಂದರೆ ಮ್ಯೂಚುವಲ್ ಫಂಡ್ ಇರ್ಬೋದು. ಈಗ FD ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡು ಎಷ್ಟು ಪರ್ಸೆಂಟ್ ಸಿಗುತ್ತೆ? 15% ಸಿಗುತ್ತಾ? 15% ಅಂತ ಸರ್ಚ್ ಮಾಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ. 15% ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಬಂತು ನೋಡಿ, ನಿಮ್ಮ 17 ಲಕ್ಷ 15 ವರ್ಷ ಬಿಟ್ಬಿಟ್ಟು 1,38,00,000 ಆಗಿರುತ್ತೆ. ಇವತ್ತಿನ 17 ಲಕ್ಷದ ಕಾರು ಮುಂದೆ ಒಂದು ದಿವಸ 46 ಲಕ್ಷ ಆಗಿದ್ರು ಕೂಡ ನೀವು ಎಷ್ಟು ಕಾರ್ ಬೈ ಮಾಡ್ಬೋದು? ನೀವೇ ಲೆಕ್ಕ ಮಾಡಿ. 1,38,00,000 ಡಿವೈಡೆಡ್ ಬೈ 46 lakhs. 3 ಕಾರ್ ಬೈ ಮಾಡ್ಬೋದು. 3 ಕಾರ್ಸ್ ಬೈ ಮಾಡ್ಬೋದು ನೀವು. ಇವಾಗ ನಿಮ್ಮದು ಇವತ್ತಿನ ಪರ್ಚೇಸಿಂಗ್ ಪವರ್ಗೂ ಮುಂದೆ ಪರ್ಚೇಸಿಂಗ್ ಪವರ್ಗೂ 3 ಪಟ್ಟು ಇನ್ಕ್ರೀಸ್ ಆಗಿದೆ. ನೀವು ನಿಮ್ಮ ಫ್ರೆಂಡ್ಗಿನ್ನ 3 ಪಟ್ಟು ಉದ್ಧಾರ ಆಗಿದ್ದೀರಾ. ಇವಾಗ ಹೇಳಿ, ನೀವು ಆ 15% ರಿಟರ್ನ್ ಸಿಕ್ಕರೂ ಕೂಡ ದಟ್ ಈಸ್ ಅ ಬೆಟರ್ ದ್ಯಾನ್ ಎನಿಥಿಂಗ್. ಇದು ಬಿಟ್ಟು ಬೇರೆ ಆಪ್ಷನ್ ಏನಿದೆ ನಿಮಗೆ? ಬೇರೆ ಆಪ್ಷನ್ ಏನಾದರೂ ಇದ್ರೆ ಅದಕ್ಕಿಂತ ಜಾಸ್ತಿ ರಿಟರ್ನ್ ಸಿಗೋ ಜಾಗ ಇದ್ರೆ ತಗೊಂಡೋಗಿ ಇನ್ವೆಸ್ಟ್ ಮಾಡಿ. ಇನ್ಫ್ಲೇಷನ್ಗೆ ಎದುರ್ಕೊಂಡೆ ತಾನೇ ನಾವು ಇನ್ವೆಸ್ಟ್ ಮಾಡ್ತಿರೋದು. ಇಲ್ಲಾಂದ್ರೆ ದುಡ್ಡನ್ನ ಬ್ಯಾಂಕಲ್ಲೇ ಇಡ್ಬೋದಿತ್ತು. ಬ್ಯಾಂಕಲ್ಲಿ ಇಟ್ಟರೆ ನಮ್ಮ ದುಡ್ಡು ಕರೆಕ್ಟಾಗಿ ಬರುತ್ತೆ ಅಂತ ತಾನೆ. ಅಂದ್ರೆ ನೀವು ಹೋಗಿ 17 ಲಕ್ಷ ಬ್ಯಾಂಕಲ್ಲಿ ಇಟ್ಟಿದ್ದೀರಾ. ಬ್ಯಾಂಕ್ ಅಂದ್ರೆ SBI ಅಕೌಂಟ್, FD ಏನು ಮಾಡಿಲ್ಲ, ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟಿದ್ದೀರಾ. ಅದಕ್ಕೇನು ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ. ಈ ದುಡ್ಡನ್ನ ನೀವು ಹೋಗಿ 15 ವರ್ಷ ಬಿಟ್ಬಿಟ್ಟು ಅದೇ ಕಾರ್ನ ಬೈ ಮಾಡ್ಬೇಕಂದ್ರೆ ಆಗತ್ತಾ? ನಿಮ್ಮ ಹತ್ರ ಇರೋದೇ 17 ಲಕ್ಷ. ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿ ಕಾರ್ ರೇಟ್ ಬಂದ್ಬಿಟ್ಟು 46 ಲಕ್ಷ ಆಗಿದೆ. ಇವಾಗ ಏನು ಮಾಡ್ಬೇಕು? ನೀವು ಉಳಿದಿರೋ 30 ಲಕ್ಷನ ಸಾಲ ಮಾಡಬೇಕು. ಇದರಿಂದ ತಪ್ಪಿಸ್ಕೊಬೇಕಂತ ನಾವೇನು ಮಾಡ್ತೀವಿ? ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ. 7% ಇನ್ವೆಸ್ಟ್ ಮಾಡಿದ್ರೆ ಇನ್ಫ್ಲೇಷನ್ ತಕ್ಕಂಗೆನೆ ದುಡ್ಡು ಬೆಳೀತಾ ಹೋಗುತ್ತೆ. ಅಂದರೆ ಇನ್ಫ್ಲೇಷನ್ ತಕ್ಕಂಗೆನೆ ದುಡ್ಡು ಬೆಳೀತಾ ಹೋಗುತ್ತೆ. ಇದ್ರ ಡಬಲ್ ಮಾಡಿದ್ರೆ ಅಂದರೆ 15% ಏನಾದರೂ ನಾವು ಇನ್ವೆಸ್ಟ್ ಮಾಡಿದ್ರೆ 15% ಸಿಗೋ ಜಾಗದಲ್ಲಿ ಇನ್ಫ್ಲೇಷನ್ಗಿನ್ನ 3 ಪಟ್ಟು ಜಾಸ್ತಿ ಬೆಳೆಯುತ್ತದೆ. ಅವಾಗ ಏನಾಗುತ್ತೆ? ಇವತ್ತೇನು ನನ್ನ ಪರ್ಚೇಸಿಂಗ್ ಪವರ್ ಇದೆಯೋ ಅದು 3 ಪಟ್ಟು ಜಾಸ್ತಿ ಆಗುತ್ತೆ. ಅದಕ್ಕೇನೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟು ಬೆಸ್ಟು. ನೀವು ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕಂತಾನೆ ನಿಮ್ಗೆ ಎಲ್ಲೆಲ್ಲಿ 7%ಗಿನ್ನ ಜಾಸ್ತಿ ರಿಟರ್ನ್ ಸಿಗ್ತಾ ಇದೆ ಅದೆಲ್ಲನೂ ಬೆಸ್ಟೇ. 7%ಗಿನ್ನ ಜಾಸ್ತಿ ರಿಟರ್ನ್ ಸಿಗ್ತಿದೆ ಅಂದರೆ ಸ್ವಲ್ಪ ರಿಸ್ಕಿ ಇರುತ್ತೆ. 7% ಅಂದರೆ ರಿಸ್ಕ್ ಇರಲ್ಲ. ರಿಸ್ಕ್ ಜಾಸ್ತಿ ಬೇಕಂದ್ರೆ ನೀವು ಉದ್ಧಾರ ಆಗ್ಬೋದು. ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಹಂಗೆ ಇರ್ಬೋದು. ಲೈಫಲ್ಲಿ ಹಂಗೆ ಇರೋಕ್ಕಾಗುತ್ತೆ. ಯಾಕಂದರೆ FDನಲ್ಲೇ ಇಡಬೇಕಾಗತ್ತೆ. ಸರ್, ಟರ್ಮ್ ಇನ್ಶೂರೆನ್ಸ್ ಅಪ್ಲೈ ಮಾಡಿದರೆ ರಿಜೆಕ್ಟ್ ಮಾಡಿದ್ರು. ನಾನು ಡಯಾಬಿಟೀಸ್ ಅಂತ, ಐ ಆಮ್ ಪರ್ಫೆಕ್ಟ್ಲಿ ಫೈನ್, ನನಗೇನು ಆಗೇ ಇಲ್ಲ. ಈಗ ಬೇರೆ ಕಂಪ್ನಿ ಇನ್ಶೂರೆನ್ಸ್ನು ತಗೊಳಂಗಿಲ್ಲ ಫಾರ್ ನೆಕ್ಸ್ಟ್ 6 months ಅಂತ ಹಾಕಿದ್ದಾರೆ. ತಪ್ಪೇನು? ಒಮ್ಮೆ ಮನ್ಸ್ ಮಾಡಿರ್ತೀವಿ, ಅದು ಹೀಗಾದರೆ ಹೇಗೆ? ಬ್ರೋ, ನಿಮ್ಮದು ಡಯಾಬಿಟೀಸ್ ಅಂತ ಅವ್ರು ಹೇಳಿದಾರಲ್ವಾ, ನೀವು ಬೇರೆ ಕಡೆ ಟೆಸ್ಟ್ ಮಾಡಿಸ್ಬಿಟ್ಟು ಆ ರಿಪೋರ್ಟ್ನ ಅವ್ರಿಗೆ ಕಳಿಸಿ ಐ ಆಮ್ ಫೈನ್ ಅಂತ. ಯಾಕೆ ರಿಜೆಕ್ಟ್ ಮಾಡಿದ್ರಿ ಅಂತ ಕೇಳಿ. ಬೇರೆ ರೀಸನ್ ಇದ್ರೆ ಸೇಮ್ ಮೇಲ್ ಮಾಡಿ ಅವ್ರಿಗೆ. ಎಲ್ಲಿಂದ ಪಾಲಿಸಿ ಬಜಾರಿಂದ ಬೈ ಮಾಡಿದರೆ ನೀವು ಪಾಲಿಸಿ ಬಜಾರ್ಗೆ ಮೇಲ್ ಮಾಡಿ, ಅವ್ರಿಗೆ ಕಸ್ಟಮರ್ ಕೇರಿಗೆ ಒಂದ್ಸಲ ಮಾತಾಡಿ. ಅಥವಾ ನೀವು ಡೈರೆಕ್ಟಾಗಿ ಅದನ್ನು ಕಂಪ್ನಿ ವೆಬ್ಸೈಟಲ್ಲಿ ಹೋಗಿ ಬೈ ಮಾಡಿದರೆ ಅವ್ರಿಗೂ ಒಂದ್ಸಲ ಕೇಳಿ ಯಾಕೆ ಅಂತ ಕೇಳಿ. ಯಾಕಂದರೆ ನೀವು ಒಂದ್ಸಲ ಹೊರಗಡೆ ಟೆಸ್ಟ್ ಮಾಡಿಸ್ದಲೆ ನೀವು ಅದನ್ನು ನಂಬಕ್ಕಾಗಲ್ಲ. ನೀವು ಫೈನ್ ಆಗಿದ್ದೀರಾ ಅನ್ಸುತ್ತೆ. ಹೊರಗಡೆ ಒಂದ್ಸಲ ಟೆಸ್ಟ್ ಮಾಡಿ, ಬೇರೆ ಲ್ಯಾಬಲ್ಲಿ ಒಂದ್ಸಲ ಟೆಸ್ಟ್ ಮಾಡಿ. ಅಲ್ಲೂ ಡಯಾಬಿಟೀಸ್ ಅಂತ ಬಂದು ಅಂದರೆ ನೀವು ಟ್ರೀಟ್ಮೆಂಟ್ ತಗೊಳ್ಳಿ. ಡಯಾಬಿಟೀಸ್ ಇದ್ರೂ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡ್ಬೋದು, ಆದರೆ ನೀವು ಡಿಸ್ಕ್ಲೋಸ್ ಮಾಡಿರಬೇಕು. ಬಟ್ ನಿಮಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನೀವು ಡಿಸ್ಕ್ಲೋಸ್ ಮಾಡಿಲ್ಲ. ನೀವು ಬೇರೆ ಲ್ಯಾಬಲ್ಲಿ ಒಂದ್ಸಲ ಚೆಕ್ ಮಾಡಿ, ನೀವು ಡಯಾಬಿಟೀಸ್ ಇದ್ದರೆ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಇನ್ಶೂರೆನ್ಸ್ನ 6 ತಿಂಗಳು ಬಿಟ್ಟು ಅಪ್ಲೈ ಮಾಡಿ. ಇಲ್ಲ ಅಂದರೆ ನೀವು ಅವ್ರಿಗೆ ಕ್ವಶನ್ ಮಾಡಿ, ಇದೇ ರಿಪೋರ್ಟ್ನ ಅವ್ರಿಗೆ ಮೇಲ್ ಮಾಡಿ, ನನಗೆ ಡಯಾಬಿಟೀಸ್ ಇಲ್ಲ, ನೀವು ಯಾಕೆ ಈ ಥರ ಹೇಳ್ತಾ ಇದ್ದೀರಾ, ನೀವು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ, ಬೇರೆ ಏನು ರೀಸನಿಗೆ ರಿಜೆಕ್ಟ್ ಮಾಡಿದ್ದೀರಾ ನನಗೆ ಕೊಡಿ ಅಂತ ಅವ್ರು ರಿಪ್ಲೈ ಮಾಡ್ತಾರೆ. ಬ್ರೋ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ವಿಡಿಯೋ ಮಾಡಿ ಬ್ರೋ ಫಾರ್ ಅವೇರ್ನೆಸ್. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಬ್ರೋ. ಇದು ಜಗತ್ತಿನ ಅತಿ ದೊಡ್ಡ ಸ್ಕ್ಯಾಮು. ಒಂದ್ಸಲ ಯಾವಾಗಾದ್ರೂ ವಿಡಿಯೋ ಮಾಡ್ತೀನಿ. ಬಟ್ ಅದ್ರ ಹೊರಗಡೆ ನಾನು ಸ್ಕ್ಯಾಮ್ ಅಂತ ಹೇಳಕ್ ಬರಲ್ಲ. ಯಾಕಂದರೆ ಅವ್ರು ಇದನ್ನ ಪ್ರೂವ್ ಮಾಡ್ತಾರೆ ಲೀಗಲಿ ಹೆಂಗೆ ಮಾಡೋದು ಅಂತ. ಇದು ಸ್ಕ್ಯಾಮ್ ಅಂದರೆ ಸ್ಕ್ಯಾಮ್ ಅಲ್ಲ, ಆದರೆ ಸ್ಕ್ಯಾಮು ಹೆಂಗೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಇದಿದೆ, ಫೇರ್ನೆಸ್ ಕಂಪ್ನಿ ಇದೆ. ಅದು ಫೇಸ್ ವಾಶು ಬೇರೆ ಬೇರೆ ಎಲ್ಲನೂ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ನೆಲ್ಲ ಸೆಲ್ ಮಾಡುತ್ತೆ. ಅದು ಹೇಳುತ್ತೆ ವಿ ಆರ್ ದಿ ಬೆಸ್ಟ್ ಅಂತ. ನಾವು ಸೆಲ್ ಮಾಡೋದು. ಅದಕ್ಕೆ ನಾವು ಮಧ್ಯ ಮೀಡಿಯೇಟರ್ನ ಯಾರನ್ನೂ ಇಟ್ಕೊಂಡಿಲ್ಲ, ನಾವು ಡೈರೆಕ್ಟ್ ಸೆಲ್ ಮಾಡ್ತಾ ಇದ್ದೀವಿ. ನಿಮ್ಮ ಥ್ರೂ ಸೆಲ್ ಮಾಡ್ತೀವಿ, ನೀವು ಆ ಕಮಿಷನ್ನ ಇಟ್ಕೊಳ್ರಿ ಅಂತ ಹೇಳುತ್ತೆ. ನೀವೇ ಯೋಚನೆ ಮಾಡಿ, ದೇ ಆರ್ ದಿ ಬೆಸ್ಟ್ ಆಗಿದ್ದಿದ್ರೆ ಅವ್ರಿಗೆ ನೀವು ಬೇಕಿಲ್ಲ, ನಾನು ಬೇಕಿಲ್ಲ. ಜಸ್ಟ್ ಆನ್ಲೈನಲ್ಲಿ ಇಟ್ಟು ಸೆಲ್ ಮಾಡಿದ್ರು, ಅಮೆಝಾನಲ್ಲಿ ಇಟ್ಟು ಸೆಲ್ ಮಾಡಿದ್ರು ಸೆಲ್ ಆಗುತ್ತೆ. ಒಂದು ಅಂಗಡಿನಲ್ಲಿ ಇಟ್ಟರು ಜನನೇ ಓಡ್ ಬಂದು ಬೈ ಮಾಡ್ತಾರಲ್ವಾ. ನೀವೆಲ್ಲ ಯಾಕೆ ಬೇಕು, ನಾವೆಲ್ಲ ಯಾಕೆ ಬೇಕು? ಈಗ ನನ್ನ ಮಗ ಫುಲ್ ಬೆಳ್ಳಗಾಗುತ್ತೆ ಅನ್ನಂಗಿದ್ರೆ ನಾನು ಹುಡ್ಕೊಂಡೋಗಿ ಬೈ ಮಾಡ್ತೀನಿ ಅದನ್ನು.
ಅದು ಆಕ್ಚುಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪ್ರಾಡಕ್ಟ್ ವರ್ಸ್ಟೇನೆ, ಆ ವರ್ಸ್ಟ್ ಪ್ರಾಡಕ್ಟ್ ನ ಅಂಗಡಿನಲ್ಲಿ ಇಟ್ಟು ಸೆಲ್ ಮಾಡಿದ್ರೆ ಸೆಲ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ದೊಡ್ಡ ದೊಡ್ಡ ಕಂಪ್ನಿಗಳು ಇದಾವೆ ಕಾಂಪಿಟೇಷನ್ ಅಲ್ಲಿ. ಹಿಂದೂಸ್ತಾನ್ ಯೂನಿಲಿವರ್ ಇದಾವೆ, ಪತಾಂಜಲಿ ಇದೆ, ದೊಡ್ಡ ದೊಡ್ಡ ಕಂಪ್ನಿಗಳು ಇದಾವೆ. ಇವ್ರ ಜೊತೆ ಕಾಂಪೀಟ್ ಮಾಡಕ್ ಆಗಲ್ಲ. ಮಾಮಾ ಅರ್ತ್ ಇದೆ, ಇವ್ರ ಜೊತೆ ಕಾಂಪೀಟ್ ಮಾಡಕ್ ಆಗಲ್ಲ. ಈಗ ಅವ್ರು ಏನ್ ಮಾಡ್ಬೇಕು, ಈ ಪ್ರಾಡಕ್ಟ್ ನ ಬೇರೆಯವ್ರಿಗೆ ಸೆಲ್ ಮಾಡ್ಬೇಕು. ಹೆಂಗ್ ಸೆಲ್ ಮಾಡ್ಬೇಕು? ನಿನ್ನ ಹತ್ರ ಹೋಗಿ ಹೇಳ್ಬೇಕು. ನಿನ್ನ ಹತ್ರ ಏನ್ ಹೇಳ್ಬೇಕು, ಪ್ರಾಡಕ್ಟ್ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳೋದ್ಕಿನ್ನ ನಿನಗೆ ಡ್ರೀಮ್ ನ ಸೆಲ್ ಮಾಡ್ಬೇಕು. ಏನಂತ, ನೀನು ನಮ್ಮ ಜೊತೆ ಜಾಯ್ನ್ ಆದರೆ ನೀನು ಲೈಫ್ ಹಿಂಗಾಗುತ್ತೆ, ಹಂಗಾಗುತ್ತೆ, ಬೆನ್ಸ್ ಕಾರ್ ತಗೊಳ್ತೀಯ, ಮರ್ಸಿಡೀಸ್ ತಗೊಳ್ತೀಯ, BMW ತಗೊಳ್ತೀಯ. ಇದರಿಂದ ನಿನ್ನ ಲೈಫ್ ಚೇಂಜ್ ಆಗುತ್ತೆ. ಯಾಕಂದರೆ ನೀನು ಈ ಥರ 4 ಜನ ಜೋಡಿಸ್ತೀಯ. ನೀನು ಯಾರಿಗಾನ ಹೋಗಿ ಇದನ್ನ ಹೋಗಿ ಸೇಲ್ ಮಾಡ್ತೀಯಾ? ಸೇಲ್ ಮಾಡ್ಬೇಕಂದ್ರೆ ಯಾರು ತಗೊಳಲ್ಲ. ಯಾಕಂದ್ರೆ ಇವ್ರದ್ದು ಓವರ್ ಪ್ರೈಸ್. 10 ರೂಪಾಯಿ ಪ್ರಾಡಕ್ಟ್ನ 100 ರೂಪಾಯಿಗೆ ಸೆಲ್ ಮಾಡ್ತಾರೆ. ನೀನು ಇದನ್ನ ತಗೊಂಡೋಗಿ ಇನ್ನೊಬ್ರಿಗೆ ಸೆಲ್ ಮಾಡ್ಬೇಕಂದ್ರೆ ನೀನು ಈಸಿಲಿ ಸೆಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀನೇನು ಮಾಡ್ತೀಯಾ, ನೀನು ಅವ್ರಿಗೆ ಮತ್ತೆ ಡ್ರೀಮ್ ಸೆಲ್ ಮಾಡ್ತೀಯಾ. ನೀನು ಅವ್ರಿಗೆ ಪ್ರಾಡಕ್ಟ್ ತಗೋ ಅಂತ ಹೇಳಲ್ಲ, ಜಾಯ್ನ್ ಆಗು ಅಂತ ಹೇಳ್ತೀಯಾ. ಯಾಕೆ ಜಾಯ್ನ್ ಆಗು ಅಂತ ಹೇಳ್ತೀಯಾ? ನೀನು ನಮ್ಮ ಜೊತೆ ಜಾಯ್ನ್ ಆದರೆ ನೀನು ಮರ್ಸಿಡೀಸ್ ಬೆನ್ಸ್ ತಗೊಳ್ಬೋದು, ಲಕ್ಸುರಿ ಆಗಿರ್ಬೋದು, ಹಂಗಾಗ್ಬೋದು, ಹಿಂಗಾಗ್ಬೋದು. ಅವ್ರು ಬರೀ ಕಾರ್ನ ಇದು ಮಾಡಿ ಹೇಳ್ತಾರೆ, ಕಾರ್ನ ಜಾಸ್ತಿ ತೋರಿಸ್ತಾರೆ. ಯಾಕಂದ್ರೆ ಜನಗಳಿಗೆ ಕಾರ್ ತಗೊಂಡ್ರೆ ಸಕ್ಸಸ್ ಅನ್ಕೊಂಡಿದ್ದಾರೆ. ಅದು ಯಾರಿಗಾನ ಒಬ್ರಿಗೆ ಲೋನ್ ಆಗಿ ಕೊಡಿಸ್ಬಿಡ್ತಾರೆ. ಅದನ್ನ ಹೋಗಿ ನೋಡ್ತಾರೆ ಇವರು ಬೇರೆಯವರು, ನೋಡ್ಬಿಟ್ಟು ಅಪ್ಪ ಕರೆಕ್ಟ್ ಅಲ್ವಾ ಅಂತ ಇವ್ರು ಹೋಗಿ ತಗೊಳಕ್ ಹೋಗ್ತಾರೆ. ಆಕ್ಚುಲಿ ಇವ್ರದ್ದು ಏನಂದ್ರೆ, ಈ ಕಿತ್ತೋಗಿರೋ ಪ್ರಾಡಕ್ಟ್ನ ಜಾಸ್ತಿ ರೇಟಿಗೆ ಸೆಲ್ ಮಾಡ್ಬೇಕಂದ್ರೆ ಯಾರು ತಗೊಳಲ್ಲ. ಅದಕ್ಕೆ ನಿಮಗೆ ಏನ್ ಮಾಡ್ತಾರೆ, ಪ್ರಾಡಕ್ಟ್ ಸೆಲ್ ಮಾಡು ಅಂತ ಹೇಳಲ್ಲ, ನಿಮಗೆ ಡ್ರೀಮ್ ಸೆಲ್ ಮಾಡ್ತಾರೆ. ನೀನು ಹಂಗಿರ್ಬೋದು, ಹಿಂಗಿರ್ಬೋದು, ಹಂಗಾಗ್ಬೋದು, ಹಿಂಗಾಗ್ಬೋದು, ಇನ್ನಿಬ್ರು ಜಾಯಿನ್ ಮಾಡು ಅಂತ ಹೇಳ್ತಾರೆ. ನೀನೇನು ಮಾಡ್ತೀಯ, ಅವ್ರನ್ನ ಜಾಯಿನ್ ಮಾಡ್ಬೇಕಾದ್ರೆ ಅವ್ರಿಗೂ ಕೂಡ ಪ್ರಾಡಕ್ಟ್ ಸೆಲ್ ಮಾಡಲ್ಲ, ನೀನು ಅವ್ರನ್ನ ಡ್ರೀಮ್ ಸೆಲ್ ಮಾಡ್ತೀಯ. ನೀನು ಹಂಗಿರ್ಬೋದು, ಹಿಂಗಿರ್ಬೋದು, ಫ್ಯೂಚರಲ್ಲಿ ಹಂಗಾಗ್ಬೋದು, ಹಿಂಗಾಗ್ಬೋದು, ಸೂಪರ್ ಆಗಿರ್ತೀಯ, ನೀನು ಲಕ್ಸುರಿ ಆಗಿರ್ತೀಯ ಅಂತ. ಇಲ್ಲಿ ಪ್ರಾಡಕ್ಟ್ ಯಾವನು ಯೂಸ್ ಮಾಡೋದೇ ಇಲ್ಲ, ತಗೊಂಡೋಗಿ ಮನೆಗೆ ಸುಮ್ಮನೆ ಇಟ್ಕೊಂಡಿರ್ತಾನೆ, ಆದರೆ ಡ್ರೀಮಲ್ಲಿ ಬದುಕ್ತಿರ್ತಾರೆ, ನಾನು ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ. ಪ್ರಾಡಕ್ಟ್ ಏನಾದರೂ ಅಷ್ಟು ಚೆನ್ನಾಗಿದ್ದಿದ್ರೆ ಖುದ್ದು ಜನನೇ ಹುಡ್ಕೊಂಬರ್ತಾರೆ, ಜನನೇ ಬಂದು ಬೈ ಮಾಡ್ತಾರೆ. ಅಮೆಝಾನಲ್ಲಿ ಸೆಲ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಸೆಲ್ ಮಾಡ್ಬೋದು, ಬ್ಲಿಂಕಿಟಲ್ಲಿ ಸೆಲ್ ಮಾಡ್ಬೋದು. ಅವ್ರಿಗೆ ಮಧ್ಯದಲ್ಲಿ ಕಮಿಷನ್ ಕೊಡಬೇಕು ಅಲ್ವಾ? ಕಮಿಷನ್ನ ಸೇವ್ ಮಾಡಕ್ಕೆ ಹಿಂಗೆ ಮತ್ತೆ ನಿನಗೇನು ಕೊಡ್ತಿದ್ದಾನೆ ಅವನು? ನೀನು ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ಒಂದು 150 ಜನ 200 ಜನ ಎಲ್ಲ ಯಾಕೆ ಬೇಕು? ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ಬೇಕಾ? ಅಷ್ಟು ಚೆನ್ನಾಗಿದ್ದೀರಿ, ಸುಮ್ಮನೆ ಮಧ್ಯದಲ್ಲಿ ಅಮೆಝಾನ್ 10-15% ತಾಣ್ತಾನ, ಅವನೇ ನಿಮ್ಮ ಮನೆ ಕೊಡಿಸ್ಬಿಡ್ತಾನೆ. ಸುಮಾರು 7,000 ಪಿನ್ ಕೋಡ್ ಅಮೆಝಾನಲ್ಲಿ ಇದಾವೆ. ಅಂದರೆ 7,000 ಸಿಟಿಗೆ ನೀನು ಪ್ರಾಡಕ್ಟ್ನ ತಲುಪಿಸ್ಬೋದು, ಊರುಗಳಿಗೆ. ಇದು ಬೆಸ್ಟಾ? ಅಥವಾ ಈ ಥರ ಒಂದು 500 ಜನನ ಕರ್ಕೊಂಬಂದು ಮೀಟಿಂಗ್ ಮಾಡಿಸಿ ಅವರಿಗೆ ಅದು ಹೇಳಿ ಇದು ಹೇಳಿ ಸೂಟ್ ಹಾಕೊಂಡು ಮಾತಾಡಿ ಇದೆಲ್ಲ ಮಾಡಿ ಪ್ರಾಡಕ್ಟ್ ಸೆಲ್ ಮಾಡೋದು ಬೆಸ್ಟಾ? ಅವ್ರಿಗೆ ಗೊತ್ತು ಅವ್ರ ಪ್ರಾಡಕ್ಟ್ ಸೆಲ್ ಆಗಲ್ಲ ಅಮೆಝಾನಲ್ಲಿ ಇಟ್ಟರೆ, ಅಂಗಡಿನಲ್ಲಿ ಇಟ್ಟರೆ. ಅದಕ್ಕೇನೆ ಅವ್ರಿಗೆ ಈ ಥರ ಸೆಲ್ ಮಾಡ್ತಾರೆ, ಡ್ರೀಮ್ ಸೆಲ್ ಮಾಡ್ತಾರೆ. ಏನಂತ, ನೀನು ಕಾರ್ ತಗೊಳ್ಬೋದು, ಬೈಕ್ ತಗೊಳ್ಬೋದು, BMW ತಗೊಳ್ಬೋದು ಅಂತ. ದಿಸ್ ಈಸ್ ಹೌ ನೆಟ್ವರ್ಕ್ ಮಾರ್ಕೆಟಿಂಗ್ ವರ್ಕ್ಸ್. ಇದು ಬೇರೆ ಬೇರೆ ಕಂಪ್ನಿಗಳು ಆಗಿರ್ಬೋದು. ನಾನು ಸಿಂಪ್ಲಿ ಹೇಳ್ತೀನಿ, ಇವ್ರು ಹೇಳ್ತಾರಲ್ಲ ಮಧ್ಯದಲ್ಲಿ ಯಾರು ಮೀಡಿಯೇಟ್ರು ಇರಬಾರ್ದು, ಅದಕ್ಕೋಸ್ಕರ ನಾವು ಕಟ್ ಮಾಡ್ತಿದ್ದೀವಿ, ನಮ್ಗೆ ಈ ಥರ ಯಾರು ಮಧ್ಯದಲ್ಲಿ ಬರೋದು ಇಷ್ಟ ಇಲ್ಲ, ಇದನ್ನು ನಾವು ಡಿಸ್ಟ್ರಿಬ್ಯೂಟ್ರು ಈ ಡೀಲರ್ನೆಲ್ಲ ಕಟ್ ಮಾಡಿ ನಾವು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾ ಇದ್ದೀವಿ, ಡೈರೆಕ್ಟ್ ಸೆಲ್ಲಿಂಗಿಂದ ನಿಮಗೆ ಅದನ್ನು ಕೊಡ್ತೀವಿ ಅಂತ. ಗುರು 150 ಜನ ಯಾಕೆ ಬೇಕು ಗುರು ನಿಮಗೆ ಸೆಲ್ ಮಾಡೋಕ್ಕೆ? ಈಗಿನ ಕಾಲದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ. ನಿಂದೇ ಓನ್ ವೆಬ್ಸೈಟ್ ಇಡ್ಕ. ಅಮೆಝಾನ್ಗೂ ಕೊಡ್ಬೇಡ, ಫ್ಲಿಪ್ಕಾರ್ಟ್ಗೂ ಕೊಡ್ಬೇಡ, ನಿಂದೇ ಓನ್ ವೆಬ್ಸೈಟ್ ಇಡ್ಕ. ನಿನ್ನ ವೆಬ್ಸೈಟ್ಗೆ ಹುಡ್ಕೊಂಬರ್ತಾರೆ ಜನ. ನೀನು ಇವ್ರಿಗೆ ಯಾರಿಗೋ ಮಧ್ಯದಲ್ಲಿ 500 ಜನಕ್ಕೆ ಮೋಟಿವೇಶನ್ ಕೊಡೋ ಬದಲು ಒಂದು 10% ಮಾರ್ಕೆಟಿಂಗಿಗೆ ಸ್ಪೆಂಡ್ ಮಾಡಿದ್ರೆ ಆರಾಮ್ಸೆ ನಿನ್ನ ಸೇಲ್ಸ್ ಆಗುತ್ತೆ. ಬಟ್ ನೀನು ಹಂಗೆ ಮಾಡಲ್ಲ. ಯಾಕಂದರೆ ನಿನ್ನ ಪ್ರಾಡಕ್ಟ್ನ ಯಾವನು ಬಂದು ಮೋಸಲ್ಲ ಗೊತ್ತು. ಅದಕ್ಕೋಸ್ಕರ ನೀನು ಇಂಥ ಪಾಪ ಅಮಾಯಕರಿಗೆ ಡ್ರೀಮ್ ಸೆಲ್ ಮಾಡ್ತಿದ್ಯಾ. ಡ್ರೀಮ್ ಸೆಲ್ ಮಾಡಿ ಅವ್ರ ಲೈಫ್ನ ಹಾಳು ಮಾಡ್ತಿದ್ದೀರಾ. ಅವ್ರು ಇದನ್ನ ನಿಜ ಅನ್ಕೊಂಡಿದ್ದಾರೆ, ಡ್ರೀಮ್ ಅನ್ಕೊಂಡಿದ್ದಾರೆ, ಇದು ನಾನು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಬೇಕಿದ್ರೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಮ್ಮ ಇಂಡಿಯಾದಲ್ಲಿ ತುಂಬಾ ಕಂಪ್ನಿಗಳಿದಾವೆ, ತುಂಬಾ ಕಂಪ್ನಿಗಳು ವೆಲ್ ನೋನ್ ಕಂಪ್ನಿಗಳು. ಯಾಕಂದ್ರೆ ಈ ತರ ನೆಟ್ವರ್ಕ್ ಮಾರ್ಕೆಟಿಂದ ನಿಮ್ ಕಿತ್ತೋಗಿರೋ ಪ್ರಾಡಕ್ಟ್ನ ಸೆಲ್ ಮಾಡೋದು ವೆರಿ ಈಸಿ. ಪ್ರಾಡಕ್ಟ್ ಸರಿ ಇಲ್ಲದ್ರಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಕು, ಪ್ರಾಡಕ್ಟ್ ಸರಿ ಇದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಡ. ಇನ್ನೊಂದು ಯಾವುದೋ ಇದೆ, ಹೆಲ್ತ್ ಕೇರ್ ಬ್ರ್ಯಾಂಡ್. ಅದು ತಿಂದರೆ ಹಿಂಗಾಗ್ಬಿಡ್ತೀಯ, ಅದು ತಿಂದರೆ ಹಿಂಗಾಗ್ಬಿಡ್ತೀಯ. ಪ್ರೋಟೀನ್ ಪೌಡ್ರನ್ನ ಅಮೆಝಾನಲ್ಲಿ ನಿನಗೆ ಪ್ರೋಟೀನ್ ಪೌಡ್ರ್ 1 kg 1,500-2,000 ಸಿಕ್ಕರೆ ಇವ್ರ ಹತ್ರ 5,000. ಯಾಕಂದರೆ ಈ 3,000 ಜಾಸ್ತಿ ಪ್ರೈಸ್ ಇದೆಯಲ್ಲ, ಇದು ಜಗತ್ತಲ್ಲೇ ಯಾರೂ ಮಾಡಿಲ್ದಂತ ಪ್ರೋಟೀನ್ ಪೌಡ್ರ್ ಮಾಡ್ತಾರೆ. ಇದನ್ನ ಸೆಲ್ ಮಾಡ್ಬೇಕಾದ್ರೆ ಇವ್ನು ಯಾರನ್ನ ಒಬ್ಬ ಹುಡುಗರನ್ನ ಕರ್ಕೊಂಬರ್ತಾನೆ, ಅವ್ರಿಗೆ ಸಂಬಳ ಕೊಡಲ್ಲ, ಸಂಬಳ ಕೊಡಂಗಿಲ್ಲ, ಏನೂ ಇಲ್ಲ, ಫ್ರೀಯಾಗಿ ಫುಲ್ ಮೋಟಿವೇಶನ್ ಕೊಟ್ಟರೆ ಸಾಕು. ಅವ್ರಿಗೆ ಕರ್ಕೊಂಬಂದ್ಬಿಟ್ಟು ನೀನು ಲೈಫಲ್ಲಿ ಹಂಗಿರ್ತೀಯ, ಹಿಂಗಾಗ್ತೀಯ ಅಂತೇಳಿ ಇವ್ರ ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ಸಾಕು. ಇವ್ನ ಪ್ರಾಡಕ್ಟ್ನ ಇನ್ನೊಬ್ರಿಗೆ ಯಾರಿಗಾನ ಸೆಲ್ ಮಾಡ್ಬೇಕಾದ್ರೆ ಅವ್ನು ತಗೊಳಲ್ಲ. ಅಮೆಝಾನ 2,000 ಐತೆ, ನೀನಾಗು 5,000 ಸೆಲ್ ಮಾಡ್ತಿದ್ಯಾ? ಹೌದಾ? ಹಂಗಿದ್ರೆ ನೀನು ಪ್ರಾಡಕ್ಟ್ ತಗೊಂಡ್ಬೇಡ, ನಮ್ಮ ಕಂಪ್ನಿಗೆ ಜಾಯ್ನ್ ಆಗು. ನೀನು ಜಾಯ್ನ್ ಆದರೆ ನೀನು ಹಂಗಾಗ್ತೀಯ, ಹಂಗಾಗ್ತೀಯ. ಹಿಂಗೆ ಸೇಲ್ ಮಾಡ್ಕೊಂಬರ್ತಾರೆ. ಲಾಸ್ಟಲ್ಲಿ ಯಾರಾದರೂ ಒಬ್ಬ ಸಿಗಾಕಂತಾರಲ್ಲ, ಅವ್ನು ಸರಿಯಾಗಿ ಸಿಗಾಕೊಂತಾನೆ. ನೀವೇ ಖುದ್ದು ಯೋಚನೆ ಮಾಡಿ, ಅಷ್ಟು ಚೆನ್ನಾಗಿದ್ದಿದ್ರೆ ಪ್ರಾಡಕ್ಟು, ಇವ್ರಿಗೆ ನಮ್ಮಂಥ 1000 ಜನ ಯಾಕೆ ಬೇಕು? ಡೈರೆಕ್ಟಾಗಿ ಸೆಲ್ ಮಾಡ್ಬೋದಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಇದಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಅವ್ರ ವೆಬ್ಸೈಟಿಂದ ಸೆಲ್ ಮಾಡ್ಬೋದು.
ಕೂತ್ ಅವ್ರ ಅಂಗಡಿಗೆ ಅವ್ರದೇ ಒಂದು ಶಾಪ್ ಓಪನ್ ಮಾಡಿ ಅವ್ರ ಶಾಪಿಂದ ಸೆಲ್ ಮಾಡ್ಬೋದು. ಡೀಲರ್ ಇವೆಲ್ಲ ಯಾಕೆ ಬೇಕು, ಡಿಸ್ಟ್ರಿಬ್ಯೂಷನ್ ಎಲ್ಲ ಯಾಕೆ ಬೇಕು? ಪಾಪ ಹಿಂದೂಸ್ತಾನ್ ಯೂನಿಲಿವರ್ ಮಂಗಗಳು ಅವ್ರಿಗೆ ಗೊತ್ತಿಲ್ಲ ಇದು ಅವ್ರಿಗೆ ಇವ್ರ ತರ ಪ್ರಾಡಕ್ಟ್ ನ ತಯಾರು ಮಾಡಕ್. ಅವ್ರ ಹತ್ರ ಇವ್ರ ತರ ಸೈಂಟಿಸ್ಟ್ಗಳು, ಇವರೇ ಜಗತ್ತಿನ ಅತಿ ದೊಡ್ಡ ಬುದ್ಧಿವಂತರು. ಸ್ವಲ್ಪ ಯೋಚನೆ ಮಾಡಿ ಸರ್. ಟ್ರೆಡಿಷನಲ್ ಬಿಸ್ನೆಸ್ ಬಿಟ್ಟು ಇನ್ಯಾವ ತರ ಬಿಸ್ನೆಸ್ ಮಾಡ್ಬೋದು? ಏನಾದ್ರು ಬಿಸ್ನೆಸ್ ಐಡಿಯಾ ಇದ್ರೆ ತಿಳಿಸಿ ಸರ್ ಪ್ಲೀಸ್. ಬ್ರೋ ನನಗೆ ಬಿಸ್ನೆಸ್ ಸೀರೀಸ್ ಮಾಡ್ಬೇಕಂತ ಆಸೆ ಇದೆ, ಯಾವ್ದಾದ್ರು ಬಿಸ್ನೆಸ್ ಕಾನ್ಸೆಪ್ಟ್ ಮಾತಾಡಬೇಕು ಅಂತ. ಆದರೆ ಈಗ ಸದ್ಯಕ್ಕೆ ನನ್ನಲ್ಲಿ ಯಾವುದೂ ಐಡಿಯಾ ಇಲ್ಲ, ಯಾಕಂದ್ರೆ ಐಡಿಯಾ ಇದ್ದರೆ ಮರ್ತು ಹೋಗುತ್ತೆ, ಮರ್ತೋಗುತ್ತೆ. ನೆಕ್ಸ್ಟ್ ಯಾವುದನ್ನ ನೋಟ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದನ್ನ ನನಗೆ ಐಡಿಯಾ ಅನ್ಸಿದ್ರೆ ಅದು ಈ ಟ್ರೆಂಡ್ ಚೆನ್ನಾಗಿ ನಡೀತಾ ಇದೆ, ಈ ಟ್ರೆಂಡ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡೋಣ ಒಂದು ಬಿಸ್ನೆಸ್ ಸೀರೀಸ್ ಸ್ಟಾರ್ಟ್ ಮಾಡೋಕ್ಕೆ. ಅಥವಾ ನಿಮ್ದು ಯಾವ್ದಾದ್ರು ಬಿಸ್ನೆಸ್ ರನ್ ಆಗ್ತಾ ಇದ್ರೆ, ಏನಾದ್ರು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಒಂದು ಟ್ರೈ ಮಾಡೋಣ. ನಾನು ನಿಮ್ಗೆ ಆನ್ಸರ್ ಮಾಡೋಕ್ಕೋಸ್ಕರ ನಾನು ಒಂದು ವಿಷಯ ಕಲಿತು ಆನ್ಸರ್ ಮಾಡ್ತೀನಲ್ಲ, ನನಗೆ ಅದ್ರ ಬಗ್ಗೆ ಮತ್ತೆ ಒಂದು ನಾಲೆಡ್ಜ್ ಸಿಕ್ಕಂಗಾಗುತ್ತೆ. ಧನ್ಯವಾದಗಳು ಮಾಹಿತಿಗಾಗಿ. ನನ್ನ ಪ್ರಶ್ನೆ ಇಂತಿವೆ: ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಡಿಮ್ಯಾಟ್ ಅಕೌಂಟ್ ಹೊಂದಬಹುದೇ? ಒಂದು ವೇಳೆ ನನ್ನ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟ್ ಮೊದಲೇ ಇದ್ದಲ್ಲಿ ಅದರ ಮಾಹಿತಿ ತಿಳಿಯುವ ಬಗ್ಗೆ ಹೇಗೆ? ನೀವು ಒಂದಕ್ಕಿಂತ ಜಾಸ್ತಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ಹೆಂಗೆ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಜಸ್ಟ್ ಬ್ಯಾಂಕ್ ಅಕೌಂಟ್ ಇದ್ದಂಗೆ. ನೀವು ಎಷ್ಟು ಬ್ಯಾಂಕ್ ಅಕೌಂಟ್ ಬೇಕಿರೋ ಓಪನ್ ಮಾಡ್ಬೋದು ತಾನೆ. ವಿಜಯ ಬ್ಯಾಂಕಲ್ಲಿ ಓಪನ್ ಮಾಡ್ಬೋದು, SBI ಓಪನ್ ಮಾಡ್ಬೋದು, ಗ್ರಾಮೀಣ ಬ್ಯಾಂಕಲ್ಲಿ ಓಪನ್ ಮಾಡ್ಬೋದು, ಕೆನರಾ ಬ್ಯಾಂಕಲ್ಲಿ ಓಪನ್ ಮಾಡ್ಬೋದು, IDFC ನಲ್ಲಿ ಓಪನ್ ಮಾಡ್ಬೋದು, ಫೆಡರಲ್ ಓಪನ್ ಮಾಡ್ಬೋದು. ಈ ತರ ನಿಮ್ಗೆ ಇಷ್ಟ ಬಂದಿದ್ದ ಬ್ಯಾಂಕಲ್ಲಿ ಓಪನ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಕೂಡ ನಿಮ್ಗೆ ಇಷ್ಟ ಬಂದಿದ್ದ ಬ್ರೋಕರ್ಗಳ ಜೊತೆ ಓಪನ್ ಮಾಡ್ಬೋದು. ಏಂಜಲ್ ಒನ್ ಮಲ್ಲಿ ಮಾಡ್ಬೋದು, ಜೆರೋದಾದಲ್ಲಿ ಮಾಡ್ಬೋದು, ಮೋತಿಲಾಲಲ್ಲಿ ಮಾಡ್ಬೋದು, ಗ್ರೋನಲ್ಲಿ ಮಾಡ್ಬೋದು, ಎಲ್ಲ ಕಡೆ ಮಾಡ್ಬೋದು. ಬಟ್ ಜಾಸ್ತಿ ಮಾಡಿದಷ್ಟು ನಿಮಗೆ ಕ್ಲಟರ್ ಜಾಸ್ತಿ ಆಗುತ್ತೆ. ಅಲ್ಲೊಂದು 20,000 ಇಲ್ಲೊಂದು 10,000 ಹಿಂಗೆ ಹಾಕಿದ್ರೆ ನಿಮ್ಗೆ ಎಲ್ಲ ಹಾಕಿದೀನಿ ಅಂತ ನಿಮಗೆ ಗೊತ್ತಿರಲ್ಲ. ಎಲ್ಲನ ಒಂದು ಕಡೆ ಮಾಡಿ ಬೇರೆವೆಲ್ಲ ಕ್ಲೋಸ್ ಮಾಡ್ಬೇಕು. ಮುಂಚೆನೇ ಮಾಡಿದರೆ ಕ್ಲೋಸ್ ಮಾಡಿ. ಅಕಸ್ಮಾತ್ ನೀವು ಇನ್ನೊಂದು ಕ್ವಶನ್ ಕೇಳಿದ್ದೀರಾ, ನಾನು ಆಲ್ರೆಡಿ ಇರೋದನ್ನ ಕಂಡಿಡಿಯೋದು ಹೇಗೆ ಅಂತ. ನಿಮ್ಮ ಹತ್ರ ಆಲ್ರೆಡಿ ಡಿಮ್ಯಾಟ್ ಅಕೌಂಟ್ ಇದ್ದಿದ್ರೆ ಅವ್ರದ್ದು ಮೇಲ್ ಬರ್ತಾ ಇರುತ್ತೆ, ಅದು ಇದು ಅಂತ ಮೇಲ್ ಬರ್ತಾ ಇರುತ್ತೆ, ನಿಮ್ಗೆ ಅದರಿಂದ ಗೊತ್ತಾಗುತ್ತೆ. ಅಥವಾ ನೀವೇನಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದಾಗ, ಈಗ ಏಂಜಲ್ ಒನ್ನಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಡಿಮ್ಯಾಟ್ ಅಕೌಂಟ್ ಇದ್ರೆ ನೀವು ಇನ್ನೊಂದು ಓಪನ್ ಮಾಡೋದು ಕಷ್ಟ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಆಲ್ರೆಡಿ ಇದ್ರೆ ಇನ್ನೊಂದು ಓಪನ್ ಮಾಡೋಕ್ಕಾಗುತ್ತೆ. SBI ನಲ್ಲಿ ಆಲ್ರೆಡಿ ಒಂದು ಅಕೌಂಟ್ ಇದೆ, ಇನ್ನೊಂದು ಅಕೌಂಟ್ ಓಪನ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಪ್ಯಾನ್ ನಂಬರ್ ಒಂದೇ ಇರುತ್ತೆ, ಬರಲ್ಲ. ಅವಾಗ ನಿಮಗೆ ಗೊತ್ತಾಗುತ್ತೆ, ಓ ನಂದು ಆಲ್ರೆಡಿ ಇಲ್ಲಿ ಅಕೌಂಟ್ ಇದೆ ಅಂತ. ಇಲ್ಲಾಂದರೆ ಪ್ರತಿ ಬ್ರೋಕರ್ಗೂ ಕಾಲ್ ಮಾಡಿ ನಂದು ಈ ಪ್ಯಾನ್ ನಂಬರ್ ಎಲ್ಲಾದರೂ ಅಕೌಂಟ್ ಇದೆಯಾ ಅಂತ ಚೆಕ್ ಮಾಡಿ. ಆ ಥರ ಮಾಡೋದು ಕಷ್ಟ ಅಲ್ಲ. ಇದ್ರೆ ನಿಮ್ಮ ಮೇಲ್ ಬರ್ತಾ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ. ಸರ್, ಶೇರ್ಸ್ನ ಸೆಲ್ ಮಾಡಿದಾಗ ನಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ, ಇದು ಪ್ರೋಸೆಸ್ ಬಗ್ಗೆ ವಿಡಿಯೋ ಮಾಡಿ ಸರ್. ನಾನು ಎಕ್ಸ್ಚೇಂಜ್ ನಡೆಸ್ತಿದ್ದೀನ ಬ್ರೋ, ಈ ಪ್ರೋಸೆಸ್ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ. ನಿಮ್ಗೆ ಅದೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಾ? ನೀವು ಅದನ್ನು ಸೆಲ್ ಮಾಡ್ತೀರಾ, ಸೆಲ್ ಮಾಡಿದ ತಕ್ಷಣ ಇನ್ನೊಬ್ಬ ಯಾರೋ ಬೈ ಮಾಡ್ತಾನೆ, ಬೈ ಮಾಡಿದ ತಕ್ಷಣ ಅವ್ನ ದುಡ್ಡನ್ನ ಎಕ್ಸ್ಚೇಂಜಿಗೆ ಬರುತ್ತೆ. ಎಕ್ಸ್ಚೇಂಜ್ ಏನು ಮಾಡುತ್ತೆ, ಮಾರನೇ ದಿವಸನೇ ಆ ದುಡ್ಡನ್ನ ನಿಮ್ಮ ಅಕೌಂಟಿಗೆ ಕಳಿಸುತ್ತೆ. ಒಂದೇ ದಿವಸ ಸಾಕು ಇವಾಗ ಸೆಲ್ ಮಾಡಿದ್ರೆ. ಮುಂಚೆ 3 ದಿವಸ ಇತ್ತು, ಅದಕ್ಕಿಂತ ಮುಂಚೆ 7 ದಿವಸ ಇತ್ತು, ಅದಕ್ಕಿಂತ ಮುಂಚೆ 15 ದಿವಸ ಇತ್ತು. ಇದು ಬರ್ತಾ ಬರ್ತಾ ಒಂದೇ ದಿವಸಕ್ಕೆ ಬಂದಿದೆ. ಮುಂದೆ ಹೋಗ್ತಾ ಹೋಗ್ತಾ ಇಮಿಡಿಯೇಟ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೆಲ್ ಮಾಡಿದ ತಕ್ಷಣ ನಮ್ಮ ಅಕೌಂಟಿಗೆ ದುಡ್ಡು ಬರೋ ಚಾನ್ಸಸ್ ಇರುತ್ತೆ. ಮುಂದೆ ಟೆಕ್ನಾಲಜಿ ಡೆವಲಪ್ ಆಗ್ತಾ ಆಗೋ ಚಾನ್ಸು ಇದೆ. ಯಾಕಂದರೆ ಅವ್ನು ಬೈ ಮಾಡಿದಾನಂದರೆ ಅವ್ನು ಇಮಿಡಿಯೇಟ್ಲಿ ದುಡ್ಡು ಕಟ್ ಮಾಡಿರ್ತಾರೆ. ಇಮಿಡಿಯೇಟ್ಲಿ ಆ ದುಡ್ಡನ್ನ ನಮ್ಮ ಅಕೌಂಟಿಗೆ ಹಾಕೋಕ್ಕೆ ಪ್ರೋಸೆಸ್ ಆಗುತ್ತಲ್ಲ, ಇಮಿಡಿಯೇಟ್ಲಿ ಹೆಂಗೆ ಹಾಕೋಕ್ಕಾಗುತ್ತೆ? ಈಗ ನೀನಾದರೂ ದುಡ್ಡು ಇಸ್ಕೊಂಡಿರೋದು ಇಮಿಡಿಯೇಟ್ಲಿ ಹಾಕೋಕ್ಕಾಗಲ್ಲ. ನಿನ್ನ ಡಿಮ್ಯಾಟ್ ಅಕೌಂಟಿಂದ ಎಕ್ಸ್ಚೇಂಜಿಗೆ ಬರಬೇಕು, ಎಕ್ಸ್ಚೇಂಜಿಂದ ಮತ್ತೆ ಈ ಡಿಮ್ಯಾಟ್ ಅಕೌಂಟಿಗೆ ಬರಬೇಕು. ಅದಕ್ಕೆ ಮಿನಿಮಮ್ 1 ದಿವಸ ಬೇಕು. ಬರ್ತಾ ಬರ್ತಾ ಕಮ್ಮಿ ಆಗ್ಬೋದು. ಇದು ಅರ್ಧ ದಿವಸ, 2 ಗಂಟೆ, 3 ಗಂಟೆ, 4 ಗಂಟೆನಲ್ಲಿ ಆಗೋ ಥರ ಆಗ್ಬೋದು ಮುಂದೆ ಹೋಗ್ತಾ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ. ನಮ್ಮ ಫಾದರ್ ಫಿಸಿಕಲ್ ಶೇರ್ ಇದೆ, ಬಟ್ ಅವರು ಡೆತ್ ಆಗಿದ್ದಾರೆ, ಈಗ ಏನು ಮಾಡ್ಬೋದು ಸರ್? ನಮ್ಮ ಟೀಮಲ್ಲಿ ಫಿಸಿಕಲ್ ಶೇರ್ಗಂತಾನೆ ಒಬ್ರು ಎಕ್ಸ್ಪರ್ಟ್ ಇದ್ದಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಇಲ್ಲಿ ಬರುತ್ತೆ ನೋಡಿ, ಅವ್ರ ಹೆಸರು ಸುರೇಶ್ ಅಂತ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬ್ರೋ, ಎಕ್ಸಾಂಪಲ್, ಇಫ್ ಐ ಇನ್ವೆಸ್ಟಿಂಗ್ ಎ ಮ್ಯೂಚುವಲ್ ಫಂಡ್ ಅಂಡ್ ಹ್ಯಾವ್ ಇನ್ವೆಸ್ಟೆಡ್ 2 years, ಇಫ್ ಐ ಆಮ್ ಅನೇಬಲ್ ಟು ಪೇ 1 month SIP ಇನ್ ಬಿಟ್ವೀನ್, ವಾಟ್ ವಿಲ್ ಬಿ ದ ರಿಸಲ್ಟ್? ನೀವೇನಾದರೂ 1 monthನ ಮಿಸ್ ಮಾಡಿದ್ರೆ, ಸ್ಕಿಪ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಅದು ಚೆಕ್ ಬೌನ್ಸ್ ಆಗುತ್ತೆ. ನಿಮಗೆ ನಿಮ್ಮ ಬ್ಯಾಂಕ್ ಚಾರ್ಜಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅವ್ರು ಏನು ಮಾಡ್ತಾರೆ, ನಿಮಗೆ 490 ರೂಪೀಸ್ ಏನೋ ಚಾರ್ಜಸ್ ಆಗ್ತಾರೆ ಚೆಕ್ ಬೌನ್ಸ್ ಆದರೆ. 5,000 SIP ಆಗಿರೋ 490 ರೂಪೀಸ್ ಆಗ್ತಾರೆ. ಆ ಮಂತ್ ಏನಾದರೂ ನಿಮ್ಗೆ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ನಿಮ್ಮ ಚೆಕ್ ಬೌನ್ಸ್ ಆಗುತ್ತೆ. ಚೆಕ್ ಬೌನ್ಸ್ ಆದರೆ ಸಿಬಿಲ್ಗೆ ನೋಡ್ತಾ ಬೀಳಲ್ಲ. ಇದಕ್ಕೂ ಸಿಬಿಲ್ಗೂ ಸಂಬಂಧ ಇಲ್ಲ, ಬಿಕಾಸ್ ನೀವೇನು ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ. ಅವ್ರು ನಿಮ್ಮ ಹತ್ರ ದುಡ್ಡು ಇಸ್ಕೊತಿರೋದು. ಬಟ್ ಆ ಚೆಕ್ ಡೆಪಾಸಿಟ್ ಮಾಡಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಬ್ಯಾಂಕ್ದು ಪ್ರೋಸೆಸ್ ಇರುತ್ತಲ್ಲ, ಬ್ಯಾಂಕ್ ಏನು ಮಾಡುತ್ತೆ, ನೀನು ನನ್ನ ಪ್ರೋಸೆಸ್ನ ಹಾಳು ಮಾಡಿದೆ ಅಂತೇಳಿ ಚೆಕ್ ಬೌನ್ಸ್ ಚಾರ್ಜಸ್ ಆಗ್ತಾನೆ ಅಷ್ಟೇ. ಇದು ಈ ತಿಂಗಳು ಏನಾದರೂ ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಇದೆ ಅಂದರೆ ನೆಕ್ಸ್ಟ್ ಮಂತ್ ಕಟ್ ಆಗುತ್ತೆ. ಈ ಮಂತ್ ಚಾರ್ಜ್ ಆಗ್ತಾನೆ, ಬ್ಯಾಂಕ್ ಚಾರ್ಜ್ ಆಗ್ತಾನೆ. ಯಾವ ಮ್ಯೂಚುವಲ್ ಫಂಡು ಚಾರ್ಜ್ ಹಾಕಲ್ಲ, ಬ್ಯಾಂಕ್ ಚಾರ್ಜ್ ಆಗ್ತಾನೆ. ಬ್ಯಾಂಕ್ ನಿಮ್ಮ ಅಕೌಂಟಲ್ಲಿ 500 ಸಮಥಿಂಗ್ ಏನೋ ಆಗ್ತಾನೆ. ಒಂದೊಂದು ಬ್ಯಾಂಕ್ ಒಂದೊಂದು ಥರ ಇದೆ. ಚೆಕ್ ಬೌನ್ಸ್ ಚಾರ್ಜ್ ಆಗ್ತಾನೆ. ಈ ಮಂತ್ ಏನಾದರೂ ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಕಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ದುಡ್ಡಿಲ್ಲ ಅಂದರೆ ಆ ಮಂತು ನಿಮಗೆ ಬೌನ್ಸ್ ಚಾರ್ಜಸ್ ಆಗ್ತಾನೆ, ಅದ್ರ ನೆಕ್ಸ್ಟ್ ಮಂತ್ ಕಟ್ ಆಗುತ್ತೆ. ಅಭಿಪ್ರಾವ್, ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಮ್ಯಾಟ್ರ್ ಆಗುತ್ತಾ? ಯಾವುದಾದ್ರೂ ಸೇಮ್ ರಿಟರ್ನ್ಸ್ ತಾನೇ? ಆಕ್ಟಿವ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂದರೆ, ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಂದರೆ ಖುದ್ದು ಫಂಡ್ ಮ್ಯಾನೇಜರ್ಗಳು ಮ್ಯಾನೇಜ್ ಮಾಡ್ತಿರ್ತಾರೆ. ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಮಾಡ್ತಾರೆ, ಇಂಡೆಕ್ಸ್ ಫಂಡ್ಗಳನ್ನ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂತಾರೆ. ಇಂಡೆಕ್ಸ್ ಫಂಡ್ ಅಂದರೆ ಈಗ ನಿಫ್ಟಿ 50 ಏನಿದೆ, ಇದೇ ಸ್ಟಾಕ್ಸ್ನ
ಬೈ ಮಾಡ್ತಿರ್ತಾರೆ. ಅದಕ್ಕೆ ತಲೆ ಉಪಯೋಗಿಸೋದೇನಿದೆ, ನಿಫ್ಟಿನಲ್ಲಿ ಏನಿದೆಯಾ ಅದನ್ನೇ ಬೈ ಮಾಡೋದು. ನಿಫ್ಟಿನಲ್ಲಿ ಏನೇನು ವೇಟೇಜ್ ಇದೆಯೋ ವೇಟೇಜ್ ಅಂತ ಬರುತ್ತೆ. ಅಂದರೆ ನೀವೇನಾದ್ರು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ HDFC ಬ್ಯಾಂಕಿಗೆ 12 ರೂಪಾಯಿ ಹೋಗುತ್ತೆ, ರಿಲಯನ್ಸ್ಗೆ 8 ರೂಪಾಯಿ ಹೋಗುತ್ತೆ, ಈ ಥರ ವೇಟೇಜ್ ಇರುತ್ತೆ. ಅದೇ ರೀತಿ ಅದೇ ವೇಟೇಜ್ನ ಇಲ್ಲೂ ಕಾಪಿ ಮಾಡ್ತಾರೆ. ಈಗ ನೀವೇನಾದರೂ 10,000 ಇನ್ವೆಸ್ಟ್ ಮಾಡಿದರೆ ನಿಫ್ಟಿನಲ್ಲಿ ಏನೇನು ವೇಟೇಜ್ ಇದೆಯೋ ಸೇಮ್ ಅದೇ ಸ್ಟಾಕ್ಸ್ನ ಇಲ್ಲೂ ಬೈ ಮಾಡ್ತಾರೆ. ಇದರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಅದಕ್ಕೆ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ಇದನ್ನೇ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಂದರೆ ಖುದ್ದು ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಿರ್ತಾನೆ. ಫಂಡ್ ಮ್ಯಾನೇಜರು ಸ್ಟಾಕ್ಸ್ನ ಪಿಕ್ ಮಾಡ್ತಾನೆ, ರಿಸರ್ಚ್ ಮಾಡ್ತಾರೆ, ತಿಳ್ಕೊತಾರೆ, ಅವರು ಪಿಕ್ ಮಾಡ್ತಿರ್ತಾರೆ. ಇದರಿಂದ ಇದನ್ನ ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ನೀವು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೋದ್ರೆ ಓನ್ಲಿ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಹೋದ್ರೆ ಚೆನ್ನಾಗೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಆಕ್ಟಿವ್ ಮ್ಯೂಚುವಲ್ ಫಂಡ್ ತುಂಬಾ ಮುಖ್ಯ. ಯಾಕಂದ್ರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ರಿಸರ್ಚ್ ತುಂಬಾ ಮುಖ್ಯ ಆಗುತ್ತೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ. ಲಾರ್ಜ್ ಕ್ಯಾಪ್ ಅಲ್ಲಿ ಇಂಡೆಕ್ಸ್ ಫಂಡ್ ಬೆಸ್ಟ್, ನಿಫ್ಟಿ 50 ಫಂಡ್ಗಳು ಬೆಸ್ಟ್, ನಿಫ್ಟಿ 50 ಫಂಡು ಅಥವಾ ಸೆನ್ಸೆಕ್ಸ್ ಫಂಡ್ಗಳು ಬೆಸ್ಟ್. ಆಕ್ಟಿವ್ ಅಲ್ಲಿ ನೀವು ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಆಕ್ಟಿವೇ ತಗೊಳ್ಬೇಕು. ಯಾಕಂದ್ರೆ ಅಲ್ಲಿ ಫಂಡ್ ಮ್ಯಾನೇಜರ್ ಪಾತ್ರ ತುಂಬಾ ಇರುತ್ತೆ. ಬ್ರೋ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾವ ಆ್ಯಪ್ ಬೆಸ್ಟ್ ಅಂತ ತಿಳಿಸಿಕೊಡಿ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾವ ಆ್ಯಪ್ ಬೆಸ್ಟ್ ಅಂದರೆ ನಿಮಗೆ ನನಗೆ ಕೇಳಿದ್ರೆ ನಾವು ಹೇಳೋದು ಒಂದೇ ಆ್ಯಪು, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ ಅಂತ. ನಿಮ್ಗೆ ಯಾವ ಆ್ಯಪ್ ಬೆಸ್ಟ್ ಅನ್ಸುತ್ತೆ ಅದರಲ್ಲೇ ಇನ್ವೆಸ್ಟ್ ಮಾಡಿ. ಬ್ರೋ, ಮ್ಯೂಚುವಲ್ ಫಂಡ್ ಬೆಸ್ಟಾ ಅಥವಾ ಬಾಂಡ್ ಗೌರ್ಮೆಂಟ್ ಪ್ರೈವೇಟ್ ಬೆಸ್ಟಾ ಅದ್ರ ಬಗ್ಗೆ ವಿಡಿಯೋ ಮಾಡಿ ಬ್ರೋ. ಗೌರ್ಮೆಂಟ್ ಬಾಂಡ್ ಎನಿಥಿಂಗ್ ರಿಲೇಟೆಡ್ ಟು ಸೆಕ್ಯೂರ್ ಅಂತ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ರಿಟರ್ನ್ ತುಂಬ ಕಡಿಮೆ ಇರುತ್ತೆ. ಮ್ಯೂಚುವಲ್ ಫಂಡು ಸೆಕ್ಯೂರ್ಡ್ ಅಲ್ಲ, ಅಂದರೆ ಇಲ್ಲಿ ನಿಮಗೆ ಫಿಕ್ಸ್ಡ್ ರಿಟರ್ನ್ ಸಿಗಲ್ಲ. ಇಲ್ಲಿ ನಿಮಗೆ ರಿಟರ್ನ್ ಜಾಸ್ತಿ ಸಿಗೋ ಪ್ರಾಬಬಿಲಿಟಿ ಇರುತ್ತೆ, ಬಿಕಾಸ್ ಫಿಕ್ಸ್ ಇರಲ್ಲ. ಲಾಂಗ್ ಟರ್ಮಲ್ಲಿ ಜಾಸ್ತಿ ರಿಟರ್ನ್ ಸಿಗುತ್ತೆ. ಒಂದು ದಿವಸ ಮೇಲೆ ಕೆಳಗೆ ಆದರೂ ಕೂಡ ಲಾಂಗ್ ಟರ್ಮಲ್ಲಿ ಜಾಸ್ತಿ ರಿಟರ್ನ್ ಸಿಗುತ್ತೆ. ಬಟ್ ಗೌರ್ಮೆಂಟ್ ಬಾಂಡ್ಸು, FD ಇಲ್ಲೆಲ್ಲ ಕೂಡ ವಾಲಟಿಲಿಟಿ ಇರಲ್ಲ, ಇಲ್ಲಿ ಕಮ್ಮಿ ರಿಟರ್ನ್ ಸಿಗುತ್ತೆ. ನೀವೇನಾದರೂ ಹೆಂಗಾಗಿದ್ರೆ ಈ ಗೌರ್ಮೆಂಟ್ ಬಾಂಡ್ಸು, FD ಇವೆಲ್ಲ ಬಿಟ್ಬಿಡಿ, ಗೋಲ್ಡು ಇವೆಲ್ಲ ಬಿಟ್ಬಿಡಿ, ರಿಸ್ಕ್ ತಗೊಳ್ಳಿ. ರಿಸ್ಕ್ ಏತೋ ಇಷ್ಕೆ ರಿಸ್ಕ್ ತಗೊಳ್ಳಿ, ಇನ್ವೆಸ್ಟ್ ಮಾಡಿ. ಮೇಲೆ ಕೆಳಗೆ ಹೋದ್ರು ತಲೆ ಕೆಡಿಸ್ಕೊಬೇಡಿ. ಒಬ್ಬರೊಬ್ರು ಕೇಳ್ತಾರೆ ಮತ್ತೆ ಆಪ್ಷನ್ ರಿಸ್ಕ್ ಅಲ್ವಾ, ಟ್ರೇಡಿಂಗ್ ಮಾಡೋದು ರಿಸ್ಕ್ ಇದೆ ಅಲ್ವಾ, ಅದೇ ಬೆಸ್ಟಾ ಅಂತ. ಈಗ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಿರೋರು ಎಷ್ಟು ಜನ ನೋಡಿದ್ದೀರಾ? ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಿರೋರು ಎಷ್ಟು ಜನ ನೋಡಿದ್ದೀರಾ ಹೇಳಿ? ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಪ್ರತಿ ಒಬ್ಬನೂ ದುಡ್ಡು ಮಾಡಿರ್ತಾನೆ. ನನಗೆ ಯಾರನ್ನ ಇಲ್ಲಿ 1 ವರ್ಷ ಅಥವಾ 1.5 ವರ್ಷದ ಹಿಂದೆ ಯಾರನ್ನ ಇನ್ವೆಸ್ಟ್ ಮಾಡೋರು ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಕೆಳಗಡೆ ಕಮೆಂಟ್ ಮಾಡಿ, ನಾನು ಒಪ್ಕೊಂಡ್ಬಿಡ್ತೀನಿ ಹೌದಪ್ಪ ಅಂತ. ಚಾನ್ಸೇ ಇಲ್ಲ ಲಾಸ್ ಮಾಡ್ಕೊಂಡಿರೋಕ್ಕೆ. ಯಾಕಂದ್ರೆ ಮಾರ್ಕೆಟ್ ಮೇಲೆ ಹೋಗಿದೆ. ಮಾರ್ಕೆಟ್ ಮೇಲೆ ಹೋದ್ರೆ ದುಡ್ಡು ಆಗೇ ಆಗುತ್ತೆ. ಟ್ರೇಡಿಂಗ್ ಹಂಗಲ್ಲ, ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗೆ ಬರಲಿ, ಇಲ್ಲಿ ದುಡ್ಡು ಮಾಡೋದು ಕಷ್ಟ. ಯಾಕಂದ್ರೆ ಟ್ರೇಡಿಂಗ್ ಬಂದ್ಬಿಟ್ಟು ಝೀರೋ ಸಮ್ ಗೇಮು. ಇನ್ವೆಸ್ಟಿಂಗ್ ಈಸ್ ನಾಟ್ ಅ ಝೀರೋ ಸಮ್ ಗೇಮ್. ಸರ್, ಬ್ಯಾಂಕಲ್ಲಿ ಏನಾದರೂ ಆದರೆ 5 ಲಕ್ಷವರೆಗೂ ಮಾತ್ರ ಗ್ಯಾರಂಟಿ ಕೊಡ್ತಾರೆ ಅಲ್ವಾ? ಹಾಗೆ ಮ್ಯೂಚುವಲ್ ಫಂಡಲ್ಲಿ ಏನಾದರೂ ಆದರೆ ಎಷ್ಟು ಅಮೌಂಟ್ವರೆಗೂ ಗ್ಯಾರಂಟಿ ಕೊಡ್ತಾರೆ? ಬ್ರಾ, ನೀವು ಮ್ಯೂಚುವಲ್ ಫಂಡ್ ಕಂಪ್ನಿ ಮುಳುಗೋದ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಮ್ಯೂಚುವಲ್ ಫಂಡ್ ಕಂಪ್ನಿ ನಿಮ್ಮ ದುಡ್ಡನ್ನ ತಗೊಂಡು ಬೇರೆ ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾನೆ. ಸ್ಟಾಕ್ಸ್ ಮುಳುಗೋಗೋ ಚಾನ್ಸಸ್ ಇರುತ್ತೆ. ಮ್ಯೂಚುವಲ್ ಫಂಡ್ ಕಂಪ್ನಿ ಮುಳುಗೋದ್ರೆ ಏನೂ ಆಗಲ್ಲ. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಈಗ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ 1 ಲಕ್ಷ ರೂಪಾಯಿ ಇಸ್ಕೊತೀನಿ. ಅಂದರೆ ನಾನು ಇವಾಗ ನಿಮ್ಮ ಹತ್ರ ಎಲ್ಲರ ಹತ್ರ 1 ಲಕ್ಷ ರೂಪಾಯಿ ಇಸ್ಕೊತೀನಿ. 1 ಲಕ್ಷ ರೂಪಾಯಿ ಇಸ್ಕೊಂಡು ಹೇಳ್ತೀನಿ ಟೋಟಲ್ಲು ನಾನು 100 ಜನದ ಹತ್ರ 1 ಲಕ್ಷ ಇಸ್ಕೊತೀನಿ. ನಾನು ಹೇಳ್ತೀನಿ ನಿಮ್ದೆಲ್ಲ ದುಡ್ಡು ಇಸ್ಕೊಂಡು ನಾನು ಸೈಟ್ಗಳನ್ನ ಬೈ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ನೀವು 1 ಲಕ್ಷ ರೂಪಾಯಿಗೆ ಯಾವ ಸೈಟು ಬರಲ್ಲ ನಿಮಗೆ. ಅದಕ್ಕೆ ನೀವು ಎಲ್ಲರೂ ಸೇರಿಕೊಂಡು 1 ಲಕ್ಷ ಕೊಟ್ಟಿದ್ದೀರಾ. ನಾನು 1 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ 10 ಲಕ್ಷದ 10 ಸೈಟ್ ಬೈ ಮಾಡ್ತೀನಿ. ನಾಳೆ ಇದು 10 ಲಕ್ಷದ ಸೈಟ್ ಏನಾದರೂ 20 ಲಕ್ಷ ಒಂದೊಂದು ಸೈಟ್ ಆದರೆ ಟೋಟಲ್ಲು ನಮ್ಮದು AUM ಎಷ್ಟಾಗುತ್ತೆ? ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನಮ್ಮದು 1 ಕೋಟಿ ಇರೋದು 2 ಕೋಟಿ ಆಗುತ್ತೆ. ಆವಾಗ ನೀವು ಇನ್ವೆಸ್ಟ್ ಮಾಡಿದ್ದು 1 ಲಕ್ಷ ಎಷ್ಟಾಗುತ್ತೆ? 2 ಲಕ್ಷ ಆಗುತ್ತೆ. ನಾಳೆ ನಂದೇನೋ ಪ್ರಾಬ್ಲಮ್ ಆಯಿತು, ನಂದೇನೋ ಪರ್ಸನಲ್ ಮ್ಯಾಟ್ರ್ ಆಯಿತು, ನಾನೇನು ಮಾಡಿದೆ, ಈ ಸವಾಸನೆ ಬೇಡ ಅಂತ ಕಿತ್ತು ಎಸ್ಕೇಪ್ ಆದೆ, ಓಡೋಗ್ಬಿಟ್ಟೆ. ಓಕೆ, ಇವಾಗ ನೀವೇನು ಮಾಡ್ತೀರಾ? ಸುಮ್ಮನೆ ಹೇಳಿ ಇದು ಗೌರ್ಮೆಂಟ್ ಅಂಡರಲ್ಲಿದೆ, ನಾನು ಗೌರ್ಮೆಂಟ್ ಅಂಡರಲ್ಲಿ ಎಲ್ಲ ಲೈಸೆನ್ಸ್ ತಗೊಂಡೇ ಮಾಡಿದ್ದೀನಿ. ಇವಾಗ ನೀವೇನು ಮಾಡ್ತೀರಾ? ಹೋಗಿ ಗೌರ್ಮೆಂಟ್ಗೆ ಹೇಳ್ತೀರಾ, ನೋಡಪ್ಪ ಹಿಂಗೆ ಓಡೋದ, ಏನು ಮಾಡ್ತೀಯಾ? ಗೌರ್ಮೆಂಟ್ ಏನು ಮಾಡುತ್ತೆ? ಆ ಸೈಟ್ನ ಸೆಲ್ ಮಾಡಿ ನಿಮಗೆ ದುಡ್ಡು ತಂದು ಕೊಡುತ್ತೆ ತಾನೆ. ನಾನು ಸೈಟ್ ತಂದು ಓಡೋಗಕ್ಕೆ ಬರುತ್ತಾ? ಎಲ್ಲ ಸೈಟ್ನು ನಾನು ತಲೆ ಮೇಲೆ ಇಟ್ಕೊಂಡು ಓಡೋಗಕ್ಕೆ ಬರುತ್ತಾ? ಬರಲ್ಲ ತಾನೆ. ಯಾಕಂದರೆ ನಾನು ಆಲ್ರೆಡಿ ಇನ್ವೆಸ್ಟ್ ಆಗಿದೆ. ಅದೇ ರೀತಿ ನೀವು ಮ್ಯೂಚುವಲ್ ಫಂಡ್ ಕಂಪ್ನಿಗೆ ದುಡ್ಡು ಕೊಡ್ತಿರೋದು, ಮ್ಯೂಚುವಲ್ ಫಂಡ್ ಕಂಪ್ನಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ. ಮ್ಯೂಚುವಲ್ ಫಂಡ್ ಕಂಪ್ನಿ ಓಡೋದ್ರು ಕೂಡ ಆ ಸ್ಟಾಕ್ಸ್ನ ಸೆಲ್ ಮಾಡಿ ನಿಮಗೆ ದುಡ್ಡು ಸಿಗುತ್ತೆ. ಮ್ಯೂಚುವಲ್ ಫಂಡ್ ಕಂಪ್ನಿ ಕ್ಯಾಶೇ ಇಟ್ಕೊಳಂಗಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರೋ ರೂಲ್ಸ್ ಇರುತ್ತೆ. ಅದು ನಿಮ್ದು ಏನಾದ್ರು SIP ಹೋಗ್ತಾ ಇದ್ದಾರೆ ತಿಂಗಳ ಅವರು 95% ಆಫ್ ದಿ ಫಂಡ್ನ ಸೇಮ್ ಡೇನೇ ಬೈ ಮಾಡಬೇಕು. ಅದಕ್ಕೇನೆ FI ಸೆಲ್ ಮಾಡಲಿ ಬಿಡಲಿ ಇವ್ರು ಬೈ ಮಾಡ್ತಾನೆ ಇರ್ತಾರೆ DIS. ಯಾಕಂದರೆ ರೂಲ್ಸ್ ಇರೋದೇ ಅದೇನೆ. ಕ್ಯಾಶ್ನ ಜಾಸ್ತಿ ಇಟ್ಕೊಳಕ್ಕೆ ಬರಲ್ಲ SIP ಅಮೌಂಟಲ್ಲಿ. ಅದಕ್ಕೇನೆ ಅವ್ರು ಎವ್ರಿ ಮಂತ್ ಬೈ ಮಾಡ್ತಾನೆ ಇರ್ತಾರೆ. ನಾಳೆ ಮ್ಯೂಚುವಲ್ ಫಂಡ್ ಕಂಪ್ನಿ ಓಡೋದ್ರೆ ಅವ್ನು ಎಲ್ಲಿಂದ ಓಡೋಗ್ತಾನೆ? ದುಡ್ಡು ಅವನ ಹತ್ರ ಇಲ್ವೇ ಇಲ್ಲಲ್ಲ. ದುಡ್ಡು ಇರೋದು ಮಾರ್ಕೆಟ್ನೇ ತಗೊಂಡು ಓಡೋಗೋಕ್ಕಾಗುತ್ತೆ. ಈಗ ರಿಲಯನ್ಸ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ ಮುಖೇಶ್ ಅಂಬಾನಿ, ಬಾರಪ್ಪ ಓಡೋಗೋಣ ಇಬ್ರು ಸೇರ್ಕೊಂಡು ಓಡೋಗೋಕೆ ಬರುತ್ತಾ? ಇನ್ಫೋಸಿಸಲ್ಲಿ ಬೈ ಮಾಡಿದ್ದಾನೆ, ಇನ್ಫೋಸಿಸ್ ಶೇರ್ಸ್ ಬೈ ಮಾಡಿದ್ದಾನೆ, ನಾರಾಯಣ ಮೂರ್ತಿ ಕರ್ಕೊಂಡು ಓಡೋಗೋಕೆ ಬರುತ್ತಾ? ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ. ಮ್ಯೂಚುವಲ್ ಫಂಡ್ ಕಂಪ್ನಿ ಮುಳುಗೋದ್ರು ನಮ್ಗೇನು ತೊಂದರೆ ಇಲ್ಲ, ಮುಳುಗೋಗ್ಲಿ ಬಿಡ್ರಿ. ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಆ ಡಿಮ್ಯಾಟ್ ಅಕೌಂಟ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ.